ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಹೇಳ್ತಿರೋದು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಾನು NEP-ದು ಸಿಲೆಬಸ್ಸಲ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿದು ಓಪನ್ ಎಲೆಕ್ಟಿವ್ ಏನಿದೆಯಲ್ಲ ಕೆಮಿಸ್ಟ್ರಿ ಇನ್ ಡೈಲಿ ಲೈಫ್ ಅದರದ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು 19 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 20ನೇ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಅಲ್ಲಿ 3 ಯೂನಿಟ್ ಇದೆ. ಆ 3 ಯೂನಿಟಲ್ಲಿ ಇದೀಗ ನಾನು 3rd ಯೂನಿಟ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಿಕ್ಕಿದ 2 ಯೂನಿಟ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಕೆಮಿಕಲ್ ಎನರ್ಜಿ ಆ್ಯಂಡ್ ಟೈಪ್ಸ್ ಆಫ್ ಕೆಮಿಕಲ್ ಎನರ್ಜಿ, ರಿನ್ಯೂಯಬಲ್ ಎನರ್ಜಿ ಅಂದರೆ ಏನು, ಅದರದ್ದು ಟೈಪ್ಸ್ ಏನಿದೆ, ನಾನ್ ರಿನ್ಯೂಯಬಲ್ ಎನರ್ಜಿ ಅಂದರೆ ಏನು, ಅದರದ್ದು ಟೈಪ್ಸ್ ಏನಿದೆ, ಅದರಿಂದ ಏನು ಲಾಭ ಆಗುತ್ತೆ, ಹೌ ಇಟ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್, ನಾವು ಆ್ಯಸ್ ಅನ್ ಇಂಡಿವಿಜುವಲ್ ನಾನು ಏನು ಮಾಡ್ಬೋದು ಟು ಸೇವ್ ದಿ ಅರ್ತ್, ಅದ್ರ ಬಗ್ಗೆ ಎಲ್ಲನೂ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್. ಸೊ ನಿಮಗೆ ಗೊತ್ತು ಎನರ್ಜಿ ಅಂತಂದರೆ ಏನು ಅಂತ. ಕೆಮಿಕಲ್ ಎನರ್ಜಿ, ದ ಎನರ್ಜಿ ಫೌಂಡ್ ವಿತಿನ್ ಕೆಮಿಕಲ್ ಬಾಂಡ್ಸ್, ಆಟಮ್ಸ್ ಆರ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಆಫ್ ಎ ಕೆಮಿಕಲ್ ಕಾಂಪೌಂಡ್ಸ್. ಯಾವುದೋ ಒಂದು ಕೆಮಿಕಲ್ನ ಕಾಂಪೌಂಡ್ನ ತೊಗೊಂಡ್ರೆ ಅದು ಆಟಮ್ಸಿಂದ ಆಗಿರ್ಬೋದು, ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ನ್ಯೂಟ್ರಾನ್, ಎಲೆಕ್ಟ್ರಾನ್, ಪ್ರೋಟಾನ್ ಅಂತ ಕರಿತೀವಿ, ಅದರಿಂದ ಆಗಿರ್ಬೋದು. ಆಮೇಲೆ ಕೆಮಿಕಲ್ ಬಾಂಡ್, ಅವೆರಡರ ಮಧ್ಯದಲ್ಲಿ ಕೆಮಿಕಲ್ ಬಾಂಡ್ ಇರುತ್ತೆ. ಎರಡು ಆಟಮ್ ಇದೆ ಅಂತಂದರೆ ಸಮ್ ಸಾರ್ಟ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಬಿಟ್ವೀನ್ ದಮ್. ಅದಕ್ಕೆ ನಾವೇನಂತ ಕರಿತೀವಿ, ಕೆಮಿಕಲ್ ಬಾಂಡ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ಕೆಮಿಕಲ್ ಬಾಂಡೂ ಅಸೋಸಿಯೇಟ್ ಆಗಿರುತ್ತೆ ಎನರ್ಜಿ ಜೊತೆಗೆ. ಆ ಎನರ್ಜಿಗೆ ನಾವೇನಂತ ಕರಿತೀವಿ ಅಂತಂದರೆ ಕೆಮಿಕಲ್ ಎನರ್ಜಿ ಅಂತ ಕರಿತೀವಿ. ಕೆಮಿಕಲ್ ಎನರ್ಜಿ ಕ್ಯಾನ್ ಬಿ ಅಬ್ಸಾರ್ಬ್ ಆ್ಯಂಡ್ ಮೆಷರ್ಡ್ ಓನ್ಲಿ ವೆನ್ ಕೆಮಿಕಲ್ ರಿಯಾಕ್ಷನ್ಸ್ ಅಕ್ಕ. ಸೊ ಇದು ಆಗ್ತಾ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಾಗಬೇಕು ಅಂತಂದರೆ, ಅದಿದೆಯಾ ಇಲ್ವಾ ಅಂತ ನಾನು ಕಾಣಿಸ್ಕೋಬೇಕು ಅಂತಂದರೆ ಕೆಮಿಕಲ್ ರಿಯಾಕ್ಷನ್ ಆಗಬೇಕು. ಸೊ ಯೂಶಲಿ ಕೆಮಿಕಲ್ ರಿಯಾಕ್ಷನ್ ಆದಾಗ ನನಗೆ ಇಟ್ ವಿಲ್ ಅಂದರೆ ಏನು ಎನರ್ಜಿ ಇದೆ ಅದರಲ್ಲಿ ಅನ್ನೋದು ನನಗೆ ಐದರ್ ಇನ್ ದಿ ಫಾರ್ಮ್ ಆಫ್ ದಿ ಲೈಟು ಅಥವಾ ಹೀಟಲ್ಲಿ ನನಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ನಾನು ಏನಂತ ಕರಿತೀನಿ, ಫ್ಯೂಯಲ್ ಅಂತ ಕರಿತೀನಿ. ಎನಿ ಮ್ಯಾಟರ್ ದಟ್ ಈಸ್ ಫ್ಯೂಯಲ್ ಕಂಟೈನ್ಸ್ ಎ ಕೆಮಿಕಲ್ ಎನರ್ಜಿ. ಸೊ ಕೆಮಿಕಲ್ ಎನರ್ಜಿ ನನಗೆ ಕಾಣಿಸೋ ಅಂಥದ್ದು, ಮೆಷರ್ ಮಾಡೋದು ಹೇಗೆ ಅಂದರೆ, ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಟ್ ಆಸ್ ಎ ಫ್ಯೂಯಲ್, ದ ಸಬ್ಸ್ಟೆನ್ಸಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ದಿ ಎನರ್ಜಿ ವಿತಿನ್ ದೆಮ್ಸೆಲ್ಫ್. ಅಂಥ ಸಬ್ಸ್ಟೆನ್ಸ್ಗೆ ನಾನು ಏನಂತ ಕರಿತೀನಿ, ಫ್ಯೂಯಲ್ ಅಂತ ಕರಿತೀನಿ. ಸೊ ಈಗ ನಾನು ಹೇಳ್ದಂಗೆ ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಆದಾಗ ಎನರ್ಜಿ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ಆ ಕೆಮಿಕಲ್ ರಿಯಾಕ್ಷನ್ ಆದಾಗ ಎನರ್ಜಿ ಏನಾಗ್ಬೋದು, ರಿಲೀಸ್ ಆಗ್ಬೋದು, ಇಲ್ಲ ಅಂದರೆ ಅಬ್ಸಾರ್ಬ್ ಆಗ್ಬೋದು. ಆ ಬೇಸಿಸ್ ಮೇಲೆ ಆ ಟೈಪ್ ಆಫ್ ರಿಯಾಕ್ಷನ್ ನಾವು ಎರಡು ಹೇಳ್ತೀವಿ. ಒಂದಕ್ಕೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು ಅಂದರೆ, ಎರಡು ಯಾವುದೋ ಸಬ್ಸ್ಟೆನ್ಸಸ್ ಇದೆ, ಅವೆರಡು ಇಂಟ್ರ್ಯಾಕ್ಟ್ ಮಾಡಿದಾಗ, ಅವೆರಡೂ ರಿಯಾಕ್ಟ್ ಮಾಡಿದಾಗ, ಅವೆರಡು ಒಂದಕ್ಕೊಂದನ್ನು ಬಡ್ಕೊಂಡಾಗ ಏನಾಗುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಆ ರಿಯಾಕ್ಷನ್ ಆಗಬೇಕಾದ್ರೆ ಓಲ್ಡ್ ಬಾಂಡ್ ಬ್ರೇಕ್ ಆಗುತ್ತೆ, ನ್ಯೂ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಡ್ಯೂರಿಂಗ್ ದಟ್ ಪ್ರೋಸೆಸ್ ಏನಾಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ ಅಥವಾ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ, ಡಿಪೆಂಡಿಂಗ್ ಅಪಾನ್ ದಿ ಮಾಲಿಕ್ಯೂಲ್ಸ್ ದಟ್ ಆರ್ ಇನ್ವಾಲ್ವ್ಡ್ ಇನ್ ದಿ ಕೆಮಿಕಲ್ ರಿಯಾಕ್ಷನ್. ಎಕ್ಸಾಂಪಲ್ ತೊಗೊಳ್ಳೋದಾದರೆ ಕಂಬರ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ಯಾವುದೇ ಒಂದು ಸಬ್ಸ್ಟೆನ್ಸ್ನ ತೊಗೊಂಡು ಪರ್ಟಿಕ್ಯುಲರ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ ಅಥವಾ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಅದನ್ನು ನಾನು ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಇನ್ ಪ್ರೆಸೆನ್ಸ್ ಆಫ್ ಏರ್ ಅದನ್ನು ಹೀಟ್ ಮಾಡಿದಾಗ ಅದು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ನ ಕೊಡುತ್ತೆ. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಕಂಬರ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ, ಅದೇನಾಗ್ತಾ ಇದೆ, ಹೀಟ್ ಅಂದರೆ ಆಕ್ಸಿಜನ್ ಜೊತೆಗೆ ಅಥವಾ ಏರ್ ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ. ರಿಯಾಕ್ಟ್ ಆದಾಗ ಅದೇನು ಮಾಡ್ತಾ ಇದೆ, ಎನರ್ಜಿನ ರಿಲೀಸ್ ಮಾಡ್ತಾ ಇದೆ ಅಲಾಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಕಂಬರ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇದು ಏನಾಗುತ್ತೆ ಅಂದರೆ, ಕಂಬರ್ಷನ್ ರಿಯಾಕ್ಷನ್ ಆದಾಗ ಅಂದರೆ ನಿಮ್ಮ ಆರ್ಗ್ಯಾನಿಕ್ ಕಾಂಪೌಂಡು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಕೊಟ್ಟಾಗ ಎನರ್ಜಿ ರಿಲೀಸ್ ಆಗುತ್ತೆ. ಅದೇ ರೀತಿ ಫೋಟೋಸಿಂಥಸಿಸ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಅಂದರೆ ಏನಾಗುತ್ತೆ, ದ ಫುಡ್ ಪ್ರಿಪ್ರೇಷನ್ ವಿತಿನ್ ದಿ ಪ್ಲ್ಯಾಂಟ್, ಅದು ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಫೋಟೋಸಿಂಥಸಿಸ್ ಅಂತೀವಿ. ಫೋಟೋಸಿಂಥಸಿಸ್ ಆಗಬೇಕಾದ್ರೆ ಅದಕ್ಕೆ ಸೋಲಾರ್ ಎನರ್ಜಿ ಬೇಕು. ಸೋಲಾರ್ ಎನರ್ಜಿನ ಏನು ಮಾಡುತ್ತೆ, ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡ್ಕೊಂಡು ನಿಮ್ಗೆ ಗೊತ್ತು, ಫೋಟೋಸಿಂಥಸಿಸ್ ಓನ್ಲಿ ಇನ್ ದಿ ಡೇ ಟೈಮಲ್ಲಿ ಆಗುತ್ತೆ ಬಿಕಾಸ್ ಆಫ್ ದಿ ಸೋಲಾರ್ ಲೈಟ್, ಸೋಲಾರ್ ಎನರ್ಜಿ ಇರೋದಕ್ಕೋಸ್ಕರ. ಇಟ್ ಅಬ್ಸರ್ವ್ಸ್ ಮೋರ್ ಎನರ್ಜಿ ದ್ಯಾನ್ ಇಟ್ ರಿಲೀಸಸ್. ಸೊ ಹಾಗಾಗಿ ಇದನ್ನು ನಾನು ಹೇಳಿದೆ, ಈ ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕಾದ್ರೆ ಆ ಎನರ್ಜಿ ಕೆಮಿಕಲ್ ಬಾಂಡ್ ಬ್ರೇಕ್ ಆಗಿ ಹೊಸ ಬಾಂಡ್ ಫಾರ್ಮೇಷನ್ ಆಗ್ಬೇಕಾದ್ರೆ ಎನರ್ಜಿ ರಿಲೀಸ್ ಆಗ್ಬೋದು ಅಥವಾ ಅಬ್ಸಾರ್ಬ್ ಆಗ್ಬೋದು. ರಿಲೀಸ್ ಆಗೋದಕ್ಕೆ ಎಕ್ಸಾಂಪಲ್ ಯಾವುದು ಅಂದರೆ ಕಂಬರ್ಷನ್ ರಿಯಾಕ್ಷನ್ನು, ಅಬ್ಸಾರ್ಬ್ ಆಗೋದಕ್ಕೆ ಎಕ್ಸಾಂಪಲ್ ಯಾವುದೇ ಫೋಟೋಸಿಂಥಸಿಸ್. ಅದೇ ಥರ ಟೈಪ್ಸ್ ಆಫ್ ಕೆಮಿಕಲ್ ಎನರ್ಜಿ ತೊಗೊಂಡ್ರೆ ನೀವು ಬೇಕಾದಷ್ಟು ತೊಗೋಬೋದು. ಪೆಟ್ರೋಲಿಯಂ ತೊಗೋಬೋದು, ಫೋಟೋಸಿಂಥಸಿಸ್ ತೊಗೋಬೋದು, ವುಡ್ ಅಥವಾ ಬಯೋಮಾಸ್ ತೊಗೋಬೋದು, ಬ್ಯಾಟ್ರೀಸ್ ತೊಗೋಬೋದು, ಸೆಲ್ಯುಲರ್ ರೆಸ್ಪಿರೇಷನ್ ತೊಗೋಬೋದು, ನ್ಯಾಚುರಲ್ ಗ್ಯಾಸ್ ಅದು ತೊಗೋಬೋದು. ಸೊ ಇದೆಲ್ಲನೂ ನಾನು ಏನಂತ ಕರಿತೀನಿ, ಟೈಪ್ಸ್ ಆಫ್ ಕೆಮಿಕಲ್ ಎನರ್ಜಿ. ಈ ಎಲ್ಲ ರಿಯಾಕ್ಷನ್ ಅಥವಾ ಈ ಎಲ್ಲ ಕಾಂಪೌಂಡ್ಸ್ ಏನಾಗುತ್ತೆ, ವೆನ್ ದೇ ಇಂಟ್ರ್ಯಾಕ್ಟ್ ವಿತ್
other substances, they're going to release, they're going to ಅಬ್ಸಾರ್ಬ್ ಎನರ್ಜಿ ಇನ್ ದಿ ಫಾರ್ಮ್ ಆಫ್ ಎ ಲೈಟ್ ಇರ್ಬೋದು, ಇನ್ ದಿ ಫಾರ್ಮ್ ಆಫ್ ಎ ಹೀಟ್ ಇರ್ಬೋದು. ಅದಕ್ಕೆ ನಾನು ಏನಂತ ಕರಿತೀನಿ, ಆಫ್ ಕೆಮಿಕಲ್ ಎನರ್ಜಿ ಅಂತ ಕರಿತೀನಿ. ಯೂಶಲಿ ಅದಕ್ಕೆ ನಾವು ಕೆಮಿಸ್ಟ್ರಿನಲ್ಲಿ ವರ್ಡ್ ಫ್ಯೂಯಲ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಫ್ಯೂಯಲ್ ಆರ್ ಫೆಮಿಲಿಯರ್ ಫಾರ್ಮ್ ಆಫ್ ಕೆಮಿಕಲ್ ಎನರ್ಜಿ. ಸೊ ಕೆಮಿಕಲ್ ಎನರ್ಜಿ ನಮಗೆ ಹೆಂಗಿರುತ್ತೆ ಅಂತಂದರೆ ಅದನ್ನು ಫ್ಯೂಯಲ್ಸ್ ಅಂತ ಕರಿತೀವಿ. While the combustion is an example of release of chemical energy, there are several other examples. ಇದರಲ್ಲೇ ಬೇರೆ ಬೇರೆ ಎಕ್ಸಾಂಪಲ್ಸು ನಾನು ತೊಗೋಬೋದು. ಕೋಲ್ ತೊಗೊಂಡ್ರೆ, ಕೋಲ್ ಕಂಬರ್ಷನ್ ರಿಯಾಕ್ಷನ್ ಕನ್ವರ್ಟ್ಸ್ ದಿ ಕೆಮಿಕಲ್ ಎನರ್ಜಿ ಇಂಟು ಲೈಟ್ ಆ್ಯಂಡ್ ಹೀಟ್. ಈಗ ಕೋಲ್ ಅಂದರೆ ಕಲ್ಲಿದ್ದಲಿರುತ್ತೆ. ಆ ಕಲ್ಲಿದ್ದಲು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ಹೀಟ್ ಮಾಡ್ತೀನಿ ಇನ್ ಪ್ರೆಸೆನ್ಸ್ ಆಫ್ ಎನ್ ಆಕ್ಸಿಜನ್. ಅವಾಗ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರು ರಿಲೀಸ್ ಆಗುತ್ತೆ. ಆ ರಿಯಾಕ್ಷನ್ಗೆ ಏನಂತ ಕರಿತೀನಿ ನಾನು, ಕಂಬರ್ಷನ್ ರಿಯಾಕ್ಷನ್ ಅಂತ ಕರಿತೀನಿ. ಅದೇ ನಾನು ಸ್ಟಾರ್ಟಿಂಗ್ ಮೆಟೀರಿಯಲ್ ಯಾವ್ದು ತೊಗೊಂಡಿರ್ತೀನಿ, ನಾನು ಕೋಲ್ನ ತೊಗೊಂಡಿರ್ತೀನಿ. ಕೋಲ್ನ ತೊಗೊಂಡು ಅದನ್ನು ಆಕ್ಸಿಜನ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ನು ಹೀಟ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ನ ಕೊಡುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಎನರ್ಜಿ ರಿಲೀಸ್ ಆಗುತ್ತೆ. ಹೆಂಗೆ ಕಾಣಿಸುತ್ತೆ ಅಂದರೆ ಇನ್ ದಿ ಫಾರ್ಮ್ ಆಫ್ ದಿ ಲೈಟ್ ಆ್ಯಂಡ್ ಹೀಟ್. ಅದನ್ನು ಮಾಡಿದಾಗ ಬೆಂಕಿನೂ ಹೊತ್ಕೊಳ್ಳುತ್ತೆ, ಜೊತೆಗೆ ಏನಾಗುತ್ತೆ ಅಂದರೆ ಬಿಸಿನೂ ಆಗುತ್ತೆ. ಅದೇ ರೀತಿ ವುಡ್, ಅದೇ ಥರ ಮರನೂ ಇರುತ್ತೆ, ಮರದ ಪೀಸ್ಗಳಿರ್ಬೋದು. ಅದನ್ನು ಏನು ಮಾಡ್ತೀನಿ, ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಹೀಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ವಾಟರ್ ಕೊಡುತ್ತೆ. ಇದೆಲ್ಲ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಸು. ಅವಾಗ ಅಲ್ಲಿ ಲೈಟು ಮತ್ತು ಹೀಟ್ ನನಗೆ ಕಾಣಿಸ್ತಾ ಹೋಗುತ್ತೆ. ಅದೇ ರೀತಿ ಪೆಟ್ರೋಲಿಯಂ ತೊಗೋಬೋದು. ಅದನ್ನು ಹೀಟ್ ಮಾಡಿದಾಗ ಮತ್ತೆ ಏನಾಗುತ್ತೆ, ಹೀಟು ಅಥವಾ ಲೈಟ್ ಕೊಡುತ್ತೆ. ಅಥವಾ ಅದನ್ನು ನಾನು ಬೇರೆ ಇನ್ಸ್ಟ್ರೂಮೆಂಟಲ್ಲಿ ನನಗೆ ಮೆಕ್ಯಾನಿಕಲಿ ನನಗೆ ಬೇಕಾದಂಗೆ ನಾನು ಡಿಸೈನ್ ಮಾಡ್ಕೊಂಡಿದ್ರೆ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಅದು ಕನ್ವರ್ಟ್ ಆಗುತ್ತೆ. ಆ ಥರ ಕೆಮಿಕಲ್ ಬ್ಯಾಟ್ರೀಸ್. ಸೊ ನನಗೆ ಬೇಕಾದಾಗ ಏನು ಮಾಡ್ಕೋಬೋದು, ಈ ಕೆಮಿಕಲ್ ಎನರ್ಜಿನ ಸ್ಟೋರ್ ಮಾಡ್ಕೋಬೋದು. ಈಗ ನೀವು ಏನು ಮಾಡ್ತೀರಾ, ನಿಮಗೆ ಬ್ಯಾಕಪ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮೊಬೈಲ್ ಇದೆ. ಮೊಬೈಲ್ನ ಏನು ಮಾಡ್ತೀರಾ, ನೀವು ಚಾರ್ಜ್ ಮಾಡ್ತೀರಾ. ಯಾಕೆ ಚಾರ್ಜ್ ಆಗುತ್ತೆ, ಯಾಕೆಂದರೆ ನಿಮ್ಮ ಮೊಬೈಲಲ್ಲಿ ಬ್ಯಾಟ್ರಿ ಇರುತ್ತೆ. ಬ್ಯಾಟ್ರಿ ಏನು ಮಾಡುತ್ತೆ, ಎಲೆಕ್ಟ್ರಿಕ್ ಕರೆಂಟ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಯಾವಾಗ ಬೇಕೋ ಆವಾಗ ಅದೇನು ಮಾಡುತ್ತೆ, ರಿಲೀಸ್ ಮಾಡ್ತಾ ಹೋಗುತ್ತೆ. ಸೊ ಅಂಥ ಎನರ್ಜಿನೂ ನಾವೇನಂತ ಕರಿತೀವಿ, ಅದನ್ನು ನಾನು ಕೆಮಿಕಲ್ ಎನರ್ಜಿ ಅಂತ ಕರಿತೀವಿ. ಅದೇ ಥರ ಬಯೋಮಾಸ್. ನಿಮಗೆ ಬಯೋಮಾಸ್ ಅಂತಂದರೆ ಕೆಲವೊಂದು ಗಿಡ, ಮರ, ಅಂದರೆ ಗಿಡದ ಪ್ರಾಡಕ್ಟ್ ಏನಿರುತ್ತಲ್ಲ ಅದನ್ನು ತೊಗೊಂಡು ನಾನು ಅದನ್ನು ಕಂಬರ್ಷನ್ ಮಾಡ್ತೀನಿ. ಆವಾಗ ಏನಾಗುತ್ತೆ, ಹೀಟು ಮತ್ತು ಲೈಟ್ನ ಕೊಡುತ್ತೆ. ಅದೇ ಥರ ನ್ಯಾಚುರಲ್ ಗ್ಯಾಸ್, ಅದು ಏನಾಗುತ್ತೆ, ಕೆಮಿಕಲ್ ರಿಯಾಕ್ಷನ್ ಕಂಬರ್ಷನ್ ಆಗುತ್ತೆ. ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡನ್ನು ಕಂಬರ್ಷನ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ನ ರಿಲೀಸ್ ಮಾಡುತ್ತೆ, ವಾಟರ್ನ ಕೊಡುತ್ತೆ. ಅಲಾಂಗ್ ವಿತ್ ಎನರ್ಜಿ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಆ ಎನರ್ಜಿ ರಿಲೀಸ್ ಆಗೋದು ನಮ್ಗೆ ಹೆಂಗೆ ಕಾಣಿಸ್ಕೊಳ್ಳುತ್ತೆ ಅಂತಂದರೆ, ಹೌ ಇಟ್ ಈಸ್ ಅಬ್ಸರ್ವ್ ಟು ಅರ್ಸ್ ಅಂತಂದರೆ ಇನ್ ದಿ ಫಾರ್ಮ್ ಆಫ್ ದಿ ಲೈಟ್ ಅಥವಾ ಹೀಟ್ ಫಾರ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ಫುಡ್, ನಾವು ತಿನ್ನುವಂಥ ಆಹಾರ ಏನಿರುತ್ತೆ, ಫುಡ್ ಏನಿರುತ್ತೆ, ಅದೇನಾಗುತ್ತೆ, ಇಟ್ಸ್ ಆಲ್ಸೋ ಆರ್ಗ್ಯಾನಿಕ್ ಇನ್ ನೇಚರ್. ಅದು ಕಂಬರ್ಷನ್ ರಿಯಾಕ್ಷನ್ ಆಗುತ್ತೆ, ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಸೊ ನಮಗೆ ಎನರ್ಜಿ ರಿಲೀಸ್ ಮಾಡುತ್ತೆ. ಆ ಎನರ್ಜಿಯಿಂದ ನಮಗೆ ಸ್ಟ್ರೆಂತ್ ಸಿಗುತ್ತೆ, ಕೆಲಸ ಮಾಡೋಕ್ಕಾಗತ್ತೆ. ಸೊ ಎಲ್ಲ ಸೆಲ್ಸು ಆ ಎನರ್ಜಿ ನಾವು ಯೂಸ್ ಮಾಡ್ತೇವೆ. ಅದೇ ಥರ ಏರ್ ಬ್ಯಾಗ್ಸ್ ಇರ್ಬೋದು, ಕೋಲ್ಡ್ ಪ್ಯಾಕ್ಸ್ ಆಗಿರ್ಬೋದು. ಈ ಏರ್ ಬ್ಯಾಗ್ಸ್ ಏನಾಗುತ್ತೆ ಅಂದರೆ, ನೀವು ಕಾರ್ಗಳಲ್ಲಿ ನೀವು ಏರ್ ಬ್ಯಾಗ್ಸ್ನ ನೋಡ್ತಾ ಇದ್ದೀರಾ, ಈಗ ಅದು ಬೇಕು ಅಂತ ಹೇಳ್ತಾರೆ. ಆ ಬ್ಯಾಗ್ಸಲ್ಲಿ ಏನಾಗಿರುತ್ತೆ ಅಂದರೆ ಸೋಡಿಯಂ ಅಸೈಡ್ ಇರುತ್ತೆ. ಅದು ignited when bag is activated. The reaction produces nitrogen gas which fills the air bag, converting the chemical energy into kinetic energy. Again, ಈ ಎನರ್ಜಿ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಆ ಎನರ್ಜಿನ ನಾವೇನಂತ ಕರಿತೀವಿ, ಎರಡು ಥರ ಕನ್ಸಿಡರ್ ಮಾಡ್ಕೊಳ್ತೀವಿ. ಒಂದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ, ಇನ್ನೊಂದಕ್ಕೆ ಕೈನೆಟಿಕ್ ಎನರ್ಜಿ ಅಂತೀವಿ. ಪೊಟೆನ್ಷಿಯಲ್ ಎನರ್ಜಿ ಅಂದರೆ ವಿತಿನ್ ದಿ ಸಬ್ಸ್ಟೆನ್ಸ್ ಚೇಂಜ್ ಆಗಲ್ಲ, ಅದು ಅಲ್ಲೇ ಇರುತ್ತೆ. ಇಟ್ ಡಸಂಟ್ ಹ್ಯಾವ್ ಎ ಮೋಷನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಕೈನೆಟಿಕ್ ಎನರ್ಜಿ ಅಂದರೆ ಮೂವ್ಮೆಂಟ್ ಆಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಸೊ ಈ ಏರ್ ಬ್ಯಾಗ್ಸು ಈಗ ಕೆಲವೊಂದು ವೆಹಿಕಲ್ಸಲ್ಲಿ ಕಂಪಲ್ಸರಿ ಇರಲೇಬೇಕು ಅಂತಾರೆ. ಅದೇನಾಗುತ್ತೆ ಅಂತಂದರೆ ನಿಮಗೆ ಆಕ್ಸಿಡೆಂಟ್ಸ್ನ ಅವಾಯ್ಡ್ ಮಾಡುತ್ತೆ, ಅದಕ್ಕೋಸ್ಕರ ಮಾಡ್ತೀವಿ. ಆ್ಯಕ್ಚುಲಿ ಏನಾಗುತ್ತೆ, ಏರ್ ಬ್ಯಾಗ್ಸು ಬೇಕು ಅಂದಾಗ ಸೈಜ್ ಏನಾಗುತ್ತೆ, ವಾಲ್ಯುಮಿನಸ್ ಆಗಿಬಿಡುತ್ತೆ. ಹೇಗಾಗುತ್ತೆ ಅಂದರೆ ಅದರೊಳಗಡೆ ನೈಟ್ರೋಜನ್, ಸೋಡಿಯಂ ಅಸೈಡ್ ಇರುತ್ತೆ. ಅದೇನಾಗುತ್ತೆ, ರಿಯಾಕ್ಷನ್ ಇನಿಷಿಯೇಟ್ ಮಾಡಿದ ತಕ್ಷಣ ಅಲ್ಲೆಲ್ಲೋ ಒಂದು ಕಡೆ ಬಟನ್ ಇರುತ್ತೆ, ಬಟನ್ ಒತ್ತಬೇಕು. ಆ ಥರ ಮೆಕ್ಯಾನಿಕಲಿ ಅದನ್ನು ಡಿಸೈನ್ ಮಾಡಿರ್ತಾರೆ. ಹಾಗಾಗಿ ಏನಾಗುತ್ತೆ ಅಂದರೆ ನೈಟ್ರೋಜನ್ ಗ್ಯಾಸ್ ಅಲ್ಲಿ ರಿಲೀಸ್ ಆಗುತ್ತೆ ಸೋಡಿಯಂ ಅಸೈಡ್ ಜೊತೆಗೆ. ಸೋಡಿಯಂ ಅಸೈಡ್ ಅಂತ ಅಂದರೆ NeN2 ಇರುತ್ತೆ. ಅದೇನಾಗುತ್ತೆ ಅಂದರೆ ನೈಟ್ರೋಜನ್ ಗ್ಯಾಸ್ನ ರಿಲೀಸ್ ಮಾಡುತ್ತೆ. ಆವಾಗ ಬ್ಯಾಗ್ ಏನಾಗುತ್ತೆ, ಏರ್ ಬ್ಯಾಗ್ ಫಿಲ್ ಆಗುತ್ತೆ. ಅದೇ ಆಕ್ಸಿಡೆಂಟ್ಸ್ನ ಅವಾಯ್ಡ್ ಮಾಡುತ್ತೆ. ಅದೇ ಥರ ಕೋಲ್ಡ್ ಪ್ಯಾಕ್ಸ್. ಕೋಲ್ಡ್ ಪ್ಯಾಕ್, ಈಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿದೆ, ಏನೋ ಊತ ಬಂದಿದೆ, ಅವಾಗ ಏನು ಮಾಡ್ತೀವಿ, ನಾವು ಕೋಲ್ಡ್ ಪ್ಯಾಕ್ನ ಹಾಕ್ತೀವಿ, ಗಾಯದ ಮೇಲೆ ಹಾಕ್ತೀವಿ. ಅಲ್ಲೇನಾಗುತ್ತೆ, ದ ಕೆಮಿಕಲ್ ಎನರ್ಜಿ ಇಸ್ ಅಬ್ಸರ್ವ್ಡ್ ಇನ್ ಎ ರಿಯಾಕ್ಷನ್. ಆ ಎನರ್ಜಿ ಏನಾಗುತ್ತೆ, ಅಬ್ಸರ್ವ್ ಮಾಡ್ಕೊಳುತ್ತೆ. ನಿಮ್ಮದು ಏನು ಶರೀರದಲ್ಲಿ ಎಲ್ಲಿ ನಿಮಗೆ ಇಟ್ಟಿರ್ತಿರಲ್ಲ, ಕೋಲ್ಡ್ ಪ್ಯಾಕ್ ಇಟ್ಟಿರ್ತಿರಲ್ಲ, ಆ ಕೋಲ್ಡ್ ಪಾರ್ಟ್ ಇಟ್ಟಿರುವಂಥ ಭಾಗ ಏನು ಮಾಡುತ್ತೆ ಅಂದರೆ ಹೀಟ್ನ ಅಬ್ಸರ್ವ್ ಮಾಡುತ್ತೆ ಅಥವಾ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳುತ್ತೆ. ಆ ಥರ ಪ್ರೋಪೇನ್ ಇರ್ಬೋದು, ಗ್ಯಾಸೋಲಿನ್ ಇರ್ಬೋದು, ಇದನ್ನೆಲ್ಲ ನಾವು ಹೀಟ್ ಮಾಡಿದಾಗ್ಲೂ ಏನಾಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ. ಅದೇ ಥರ ಹಾಟ್ ಪ್ಯಾಕ್ಸು. ಕೆಲವೊಂದು ರಿಯಾಕ್ಷನ್ಸಲ್ಲಿ ಏನಾಗುತ್ತೆ, ಥರ್ಮಲ್ ರಿಯಾಕ್ಷನ್ಸಲ್ಲಿ ಏನಾಗುತ್ತೆ ಅಂತಂದರೆ
ಬಿಸಿ ಇದೂ ಕಾಟ ಕೊಟ್ಕೊಳ್ತೀವಿ. ಕೋಲ್ಡ್ ಪ್ಯಾಕ್ ಹೇಗೆ ಮಾಡ್ತೀವಲ್ಲ ಅದೇ ಥರ ಹಾಟ್ ಪ್ಯಾಕು ಮಾಡ್ಕೊಳ್ತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಹೀಟು ರಿಲೀಸ್ ಆಗುತ್ತೆ. ಅದೇ ಥರ ಫೋಟೋಸಿಂಥಸಿಸ್ ಇರ್ಬೋದು, ರೆಸ್ಪಿರೇಷನ್ ಇರ್ಬೋದು, ನಾವು ಉಸಿರಾಡೋದು ಇರ್ಬೋದು. ಅಲ್ಲೂ ಏನಾಗುತ್ತೆ ಅಂತಂದರೆ ಎನರ್ಜಿ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಅದು ಕನ್ವರ್ಟ್ ಆಗ್ತಾ ಇರುತ್ತೆ. ಆಲ್ ದೀಸ್ ಆರ್ ದಿ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ. ಹೀಗೆ ಇರುತ್ತೆ ಅಂತಲ್ಲ, ಇದೇ ಥರ ಎನರ್ಜಿ ಬೇರೆ ಬೇರೆ ಫಾರ್ಮ್ಸಲ್ಲಿ ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಈಗ ಕೆಮಿಕಲ್ ಎನರ್ಜಿ ಹೇಗೆ ವರ್ಕ್ ಮಾಡುತ್ತೆ? ಇನ್ ಎ ಕೆಮಿಕಲ್ ರಿಯಾಕ್ಷನ್, chemical bonds are broken and new ones are formed, changing a product into reactants. ನಿಮ್ಗೆ ಗೊತ್ತು ಯಾವುದೋ ಒಂದು ಪ್ರಾಡಕ್ಟ್ ಇದೆ ಅಂತ ಇಟ್ಕೊಳ್ಳೋಣ. ಕೆಮಿಕಲ್ ರಿಯಾಕ್ಷನ್ ಅಂದ್ರೇನು? ಆ ಓಲ್ಡ್ ಬಾಂಡ್ ಬ್ರೇಕ್ ಆಗಬೇಕು, ಅದು ಇನ್ನೊಂದು ರಿಯಾಕ್ಟೆಂಟ್ ಜೊತೆಗೆ. ಯೂಶಲಿ ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ನಮಗೆ 2 ರಿಯಾಕ್ಟೆಂಟ್ ಇರಬೇಕು. ಒಂದಕ್ಕೆ ಎ ಅಂತ ಕರಿತೀವಿ, ಇನ್ನೊಂದಕ್ಕೆ ಬಿ ಅಂತ ಕರಿತೀವಿ. ಎ ಏನಾಗಬೇಕು? ಫಸ್ಟು ಫ್ರಾಗ್ಮೆಂಟೇಷನ್ ಆಗಬೇಕು. ಅದೇನಾಗಬೇಕು? ತನ್ನಷ್ಟಕ್ಕೆ ತಾನೇ ಸ್ಮಾಲ್ ಪಾರ್ಟ್ಗಳಾಗಿ ಡಿವೈಡ್ ಆಗಬೇಕು. ಓಲ್ಡ್ ಬಾಂಡ್ ಶುಡ್ ಬಿ ಬ್ರೋಕನ್. ಆ ಎ ಮತ್ತು ಬಿನೂ ಅದೇ ಥರ ಅದು ಓಲ್ಡ್ ಬಾಂಡ್ ಇರುತ್ತೆ. ಬಿ ಮತ್ತು ಬಿ ಮಧ್ಯದಲ್ಲಿ ಇರೋವಂಥದ್ದನ್ನು ಬ್ರೇಕ್ ಆಗಬೇಕು. ಆವಾಗ ಏನಾಗುತ್ತೆ ಅಂದರೆ ದೇ ಸ್ಟಾರ್ಟ್ ಇಂಟ್ರಾಕ್ಟಿಂಗ್ ವಿತ್ ಈಚ್ ಅದರ್ ಟು ಫಾರ್ಮ್ ದಿ ನ್ಯೂ ಬಾಂಡ್. ಸೊ ಈ ಪ್ರೋಸೆಸ್ಸಲ್ಲಿ ನನಗೇನಾಗುತ್ತೆ? ಓಲ್ಡ್ ಬಾಂಡ್ ಬ್ರೇಕ್ ಆಗೋದ್ರಲ್ಲಿ ಇರ್ಬೋದು, ನ್ಯೂ ಬಾಂಡ್ ಫಾರ್ಮೇಷನ್ ಆಗಿರ್ಬೋದು. ಅಲ್ಲೇನಾಗುತ್ತೆ? ಎನರ್ಜಿ ರಿಲೀಸ್ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ದಿ ರಿಯಾಕ್ಷನ್ ದಟ್ ವಿ ಆರ್ ಡೂಯಿಂಗ್ ಇಟ್. Again, when the breaking of the bond releases more chemical energy than forming the new bonds absorbed, then the reaction is exothermic and it is released. ನಾನು ಮುಂಚೆನೇ ಹೇಳ್ದಂಗೆ ನಿಮಗೆ ಈ ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ಹೀಟ್ನ ಅಬ್ಸರ್ವ್ ಮಾಡ್ಕೋಬೋದು, ಇಲ್ಲಾಂದರೆ ಹೀಟ್ನ ರಿಲೀಸ್ ಮಾಡ್ಬೋದು. ಹೀಟ್ ಏನಾದರೂ ರಿಲೀಸ್ ಆಗುತ್ತೆ. ಯಾಕೆ ರಿಲೀಸ್ ಆಗುತ್ತೆ? ಓಲ್ಡ್ ಬಾಂಡು ಫಾರ್ಮೇಷನ್, ಓಲ್ಡ್ ಬಾಂಡ್ ಆಗಬೇಕಾದ್ರೆ, ಓಲ್ಡ್ ಬಾಂಡು ಬ್ರೇಕ್ ಆಗಬೇಕಾದ್ರೂ ಸಮ್ ಅಮೌಂಟ್ ಆಫ್ ಎನರ್ಜಿ ಇರುತ್ತೆ. ನ್ಯೂ ಬಾಂಡ್ ಫಾರ್ಮೇಷನ್ ಆಗಬೇಕಾದ್ರೂ ಸಮ್ ಅಮೌಂಟ್ ಆಫ್ ಎನರ್ಜಿ ಇರಬೇಕು. ಆ ಎನರ್ಜಿ ಹೇಗಿದೆ? ಅದಕ್ಕಿಂತ ಜಾಸ್ತಿ ಇದೆ. ನ್ಯೂ ಬಾಂಡ್ ಇರೋವಂಥ ಎನರ್ಜಿ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ ಎನರ್ಜಿನ ಓಲ್ಡ್ ಬಾಂಡ್ಗಿನ್ನೂ ಅಂತಂದರೆ ಆವಾಗ ನಾವೇನಂತ ಕರಿತೀವಿ? ಆ ರಿಯಾಕ್ಷನ್ಗೆ ಎಕ್ಸೋಥರ್ಮಿಕ್ ಅಂತೀವಿ, ಹೀಟ್ ಈಸ್ ರಿಲೀಸ್ಡ್ ಅಂತೀವಿ. ಅಂದ್ರೇನು? ಓಲ್ಡ್ ಬಾಂಡ್ ಕ್ಲೀವ್ ಆಗೋದಕ್ಕೆ ಎಷ್ಟೋ ಎನರ್ಜಿ ತೊಗೊಂಡಿದೆ, ಆ ಎನರ್ಜಿ ಜಾಸ್ತಿ ಇರುತ್ತೆ ರಾದರ್ ದನ್ ದಿ ಫಾರ್ಮೇಷನ್ ಆಫ್ ದಿ ನ್ಯೂ ಬಾಂಡ್. ಆವಾಗ ಏನಾಗುತ್ತೆ? ನಮ್ಮ ಹತ್ರ ಎನರ್ಜಿ ಉಳ್ಕೊಂಡಿರುತ್ತೆ, ಆ ಎನರ್ಜಿ ಏನಾಗುತ್ತೆ? ರಿಲೀಸ್ ಆಗುತ್ತೆ ಇನ್ ದಿ ಫಾರ್ಮ್ ಆಫ್ ದಿ ಹೀಟ್. ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಅದೇ ರೀತಿ ಅದಕ್ಕೆ ರಿವರ್ಸ್ ಆಯಿತು ಅಂತ ಇಟ್ಕೊಳ್ಳೋಣ. ಓಲ್ಡ್ ಬಾಂಡು ಬ್ರೇಕ್ ಆಯಿತು, ನ್ಯೂ ಬಾಂಡು ಫಾರ್ಮೇಷನ್ ಆಯಿತು. ಓಲ್ಡ್ ಬಾಂಡು ಬ್ರೇಕ್ ಆಗೋದಕ್ಕೆ ಜಾಸ್ತಿ ಎನರ್ಜಿ ತೊಗೊಂಡು ಕಡಿಮೆ ಎನರ್ಜಿ ತೊಗೊಂಡು ಹೊಸ ಬಾಂಡ್ ಫಾರ್ಮೇಷನ್ ಆಗೋಕ್ಕೆ ಮೋರ್ ಎನರ್ಜಿ ಇತ್ತು ಅಂತಂದರೆ ಆವಾಗ ಏನಾಗುತ್ತೆ? ಎನರ್ಜಿನ ಅದು ಅಬ್ಸರ್ವ್ ಮಾಡುತ್ತೆ. ಆವಾಗ ಏನಾಗುತ್ತೆ? ನಿಮಗೆ ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ? ಎಂಡೋಥರ್ಮಿಕ್ ಅಂತ ಕರಿತೀವಿ. ಏನು ಎಕ್ಸ್ಟ್ರಾ ಎನರ್ಜಿ ಬೇಕಾಗತ್ತಲ್ಲ ಅದನ್ನು ಫ್ರಮ್ ದಿ ಅಟ್ಮಾಸ್ಫಿಯರ್, ಫ್ರಮ್ ದಿ ಎನ್ವೈರನ್ಮೆಂಟ್ ಅದು ತಗೊಳ್ತಾ ಹೋಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ? ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಬೋತ್ ಎಕ್ಸೋಥರ್ಮಿಕ್ ಆಗಿರ್ಬೋದು ಅಥವಾ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಆಗಿರ್ಬೋದು, ಎಲ್ಲನೂ ಏನು ಮಾಡುತ್ತೆ ಅಂದರೆ ಕೆಮಿಕಲ್ ಎನರ್ಜಿ ಈಸ್ ಕನ್ವರ್ಟಿಂಗ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಸೊ ನಿಮಗೆ ಗೊತ್ತಿದೆ ಎನರ್ಜಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಯಾವುದೇ ಒಂದು ಎನರ್ಜಿ ಇನ್ ದಿ ಎಂಟೈರ್ ವರ್ಲ್ಡ್ ಏನಾಗುತ್ತೆ ಅಂದರೆ ಇಟ್ ಕೀಪ್ ಆನ್ ಚೇಂಜಿಂಗ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಆದರೆ ಏನಾಗುತ್ತೆ? ಇಟ್ ಡಸಂಟ್ ಡಿಸ್ಟ್ರಾಯ್, ಇಟ್ ಗೋಯಿಂಗ್ ಟು ಚೇಂಜ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಏನಾಗ್ತಿದೆ ಇಲ್ಲಿ ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ರಿಯಾಕ್ಷನಲ್ಲಿ ಏನಾಗ್ತಿದೆ? ಎನರ್ಜಿ ಇಸ್ ಕನ್ವರ್ಟೆಡ್ ಟು ಒನ್ ಫಾರ್ಮಿಂದ ಇನ್ನೊಂದು ಅಲ್ಲಿ ಕನ್ವರ್ಟ್ ಆಗ್ತಾ ಇದೆ. ಸೊ ಈಗ ಗೊತ್ತಾಯಿತು ಎನರ್ಜಿ ಅಂದರೆ ಏನು ಅಂತ ಗೊತ್ತಾಯಿತು, ಹೇಗೆ ಅದು ವರ್ಕ್ ಮಾಡುತ್ತೆ ಅಂತ ಗೊತ್ತಾಯಿತು, ಟೈಪ್ಸ್ ಆಫ್ ಎನರ್ಜಿಗಳು ಯಾವ್ಯಾವುದು ಅಂತ ನಾವು ಕನ್ಸಿಡರ್ ಮಾಡ್ಕೊಂಡು. ಅದೇ ಥರ ನಾವು ಮೇಜರಾಗಿ 2 ಥರ ಎನರ್ಜಿಗಳನ್ನ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ, ಕ್ಲಾಸಿಫಿಕೇಷನ್ ಮಾಡ್ತೀವಿ, ಟೈಪ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಕ್ಲಾಸಿಫಿಕೇಷನ್ ಮಾಡ್ತಾರೆ. ಇಲ್ಲಿ ಡಿಪೆಂಡಿಂಗ್ ಅಪಾನ್ ದೇ ಅವೈಲಬಿಲಿಟಿ ನಾವೇನು ಮಾಡ್ತಾ ಇದ್ದೀವಿ? ರಿನ್ಯೂಯಬಲ್, ನಾನ್ ರಿನ್ಯೂಯಬಲ್ ಎನರ್ಜಿ ಅಂತ ಕನ್ವರ್ಟ್ ಮಾಡ್ಕೊಳ್ತಾ ಇದ್ವಿ. ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ರಿನ್ಯೂಯಬಲ್ ಅಂತಂದರೆ ಮತ್ತೆ ನಾವು ರೀಯೂಸ್ ಮಾಡ್ಕೋಬೋದು. ನಾನ್ ರಿನ್ಯೂಯಬಲ್ ಅಂದರೆ ಮತ್ತೆ ರೀಯೂಸ್ ಮಾಡೋಕ್ಕಾಗಲ್ಲ, ಒಂದ್ಸಲ ಯೂಸ್ ಮಾಡಿದ್ರೆ ಮುಗಿದೋಯ್ತು. ಅಂಥದಕ್ಕೆ ನಾವು ನಾನ್ ರಿನ್ಯೂಯಬಲ್ ಎನರ್ಜಿ ಅಂತ ಕರಿತೀವಿ. ರಿನ್ಯೂಯಬಲ್ ಎನರ್ಜಿ ಅಂದರೆ ಈಗ ಸೋಲಾರ್ ಎನರ್ಜಿ ಇದೆ. ಸೋಲಾರ್ ಎನರ್ಜಿ ಏನಾಗ್ತಿದೆ? ಅದು ರಿನ್ಯೂಯಬಲ್, ಮತ್ತೆ ಏನು ಮಾಡ್ಕೋಬೋದು? ರಿನ್ಯೂ ಮಾಡ್ಕೋಬೋದು. ಫೋಟೋಸಿಂಥಸಿಸ್ ಆಗಿರ್ಬೋದು, ಇದೆಲ್ಲನೂ ನನಗೇನಾಗುತ್ತೆ? ಆ ಸೈಕಲಲ್ಲಿ ಮತ್ತೆ ಅದು ರಿನ್ಯೂ ಆಗ್ತಾ ಇರುತ್ತೆ. ನೇಚರೇ ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದೆ. ಕೆಲವೊಂದು ಈಗ ಪೆಟ್ರೋಲಿಯಂ ಇರ್ಬೋದು, ನ್ಯೂಕ್ಲಿಯರ್ ಇರ್ಬೋದು, ಅವೆಲ್ಲನ ನಾನು ನಾನ್ ರಿನ್ಯೂಯಬಲ್ ಅಂತೀನಿ. ಒಂದು ಸಲ ಯೂಸ್ ಮಾಡಿದ್ರೆ ಮುಗ್ದೋಯ್ತು. ಈಗ ನ್ಯೂಕ್ಲಿಯರ್ ಎನರ್ಜಿ ಹೆಂಗೆ ಫಾರ್ಮೇಷನ್ ಆಗುತ್ತೆ? ಯುರೇನಿಯಂ ಫ್ಯೂಷನ್ ಆದಾಗ, ಅದು ಬ್ರೇಕ್ ಆದಾಗ ಆಗುತ್ತೆ. ಒಂದು ಸಲ ಬ್ರೇಕ್ ಆಯಿತು ಅಂದರೆ ಬ್ರೇಕ್ ಆಯಿತು, ಮತ್ತೆ ಅದನ್ನು ನಾನು ಒಂದ್ಸಿ ಮಾಡೋಕ್ಕಾಗಲ್ಲ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ? ನಾನ್ ರಿನ್ಯೂಯಬಲ್ ಎನರ್ಜಿ ಅಂತ ಕರಿತೀವಿ. ಸೊ ಮೇಜರಾಗಿ ನಾವು 2 ಕ್ಲಾಸಿಫಿಕೇಷನ್ ಮಾಡ್ತೀವಿ ಬೇಸ್ಡ್ ಆನ್ ದೇರ್ ಎಕ್ಸಿಸ್ಟೆನ್ಸ್ ಇನ್ ದಿ ನೇಚರ್. ಫಸ್ಟ್ ಒಂದು ತಗೊಂಡ್ರೆ ರಿನ್ಯೂಯಬಲ್ ಎನರ್ಜಿ, ದ ಎನರ್ಜಿ ವಿಚ್ ಇಸ್ ಜನರೇಟೆಡ್ ಫ್ರಮ್ ದಿ ನ್ಯಾಚುರಲ್ ಸೋರ್ಸಸ್, ಸನ್, ವಿಂಡ್, ರೈನ್, ಟೈಡ್ಸ್, ಕ್ಯಾನ್ ಬಿ ಜನರೇಟೆಡ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಡ್. ಬೇಕಾದಾಗ ಮತ್ತೆ ಅದೇನಾಗ್ತಾ ಹೋಗುತ್ತೆ? ರೀಯೂಸ್ ಆಗ್ತಾ ಇರುತ್ತೆ. ಬೇಕಾದಾಗ ನಾನು ರಿನ್ಯೂ ಮಾಡ್ಕೋಬೋದು. ಈಗ ನೀವೇನು ಮಾಡ್ತೀರಾ? ಲೈಸೆನ್ಸ್ ಇರ್ಬೋದು, ಅದನ್ನೆಲ್ಲ ರಿನ್ಯೂ ಮಾಡ್ಕೊಳ್ಳೋದು ಅಂತಾರೆ. ಇವು ಆಲ್ರೆಡಿ ಲೈಸೆನ್ಸ್ ಕೊಡ್ಬೇಕಾದ್ರೆ ಫಸ್ಟು ನಿಮಗೆ ಟೆಸ್ಟ್ ಮಾಡಿರ್ತಾರೆ.
ಅದನ್ನೇ ಮತ್ತೆ ರಿನ್ಯೂ ಮಾಡ್ಬೇಕಾದ್ರೆ ಮತ್ತೇನು ಟೆಸ್ಟ್ ಮಾಡಲ್ಲ, ಆದರೆ ಎಸ್ ಇಸ್ ಕೇಪಬಲ್ ಅಂತ ರಿನ್ಯೂ ಮಾಡ್ತಾ ಹೋಗ್ತಾರೆ. ಸೊ ಆ ರೀತಿ ನಾವೇನು ಮಾಡ್ತಾ ಹೋಗ್ತೀವಿ, ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಡ್ ನನಗೆ ಬೇಕಾದಾಗ ಮತ್ತೆ ಅದನ್ನು ರೀಯೂಸ್ ಮಾಡ್ಕೊಳ್ತಾ ಹೋಗ್ತೀನಿ, ಜನ್ರೇಟ್ ಮಾಡ್ಕೊಳ್ತಾ ಹೋಗ್ತೀನಿ. ಅಂಥ ಎನರ್ಜಿಗೆ ನಾನು ಏನಂತ ಕರಿತೀನಿ, ರಿನ್ಯೂಯಬಲ್ ಎನರ್ಜಿ ಅಂತ ಕರಿತೀನಿ. ಅದು ಯಾವುದಾಗಿರ್ಬೋದು, ವಿಂಡ್ ಎನರ್ಜಿ, ಹೈಡ್ರೋ ಎನರ್ಜಿ, ಸೋಲಾರ್ ಎನರ್ಜಿ, ಬಯೋಫ್ಯೂಯಲ್, ಜಿಯೋಥರ್ಮಲ್ ಎನರ್ಜಿ, ಟೈಡ್ಸ್ ಎನರ್ಜಿ, ಹಿಂಗೆ ಬೇರೆ ಬೇರೆ ಎನರ್ಜಿ. ಅಂದರೆ ಏನಾಗುತ್ತೆ, ಐ ಆಮ್ ಜನರೇಟಿಂಗ್ ದಿ ಎನರ್ಜಿ ಡ್ಯೂರಿಂಗ್ ಸಮ್ ಪ್ರೋಸೆಸ್, ಅಂಥದಕ್ಕೆ ನಾನು ಏನಂತ ಕರಿತೀನಿ, ಎನರ್ಜಿ ಅಂತ ಕರಿತೀನಿ. ಈಗ ಒಂದೊಂದೇ ನೋಡ್ಕೊಳ್ತಾ ಹೋಗೋಣ. ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ, ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಹೈಡ್ರೋ ಅಂತಂದರೆ ವಾಟರ್. ಸೊ ಇಟ್ಸ್ ಎ ಫಾರ್ಮ್ ಆಫ್ ಪವರ್ ಆಫ್ ವಾಟರ್ in a motion such as the water flowing over the waterfall to generate the electricity. ಸೊ ನೀವು ನೋಡ್ಬೋದು, ಯಾವಾಗೂ ಮೇಲ್ಗಡೆಯಿಂದ ಕೆಳಗಡೆಗೆ ನೀರು ಬೀಳ್ತಾ ಇದ್ದಾಗ ತುಂಬ ಪ್ರೆಷರ್ ಇರುತ್ತೆ, ಅದಕ್ಕೆ ತಂದೆ ಆದಂಥ ಎನರ್ಜಿ ಇರುತ್ತೆ. ಇಟ್ ಈಸ್ ಫ್ಲೋಯಿಂಗ್ ಫ್ರಮ್ ಹೈಯರ್ ಟು ಡೌನ್. ವಾಟರ್ಗೆ ತಂದೆ ಆದಂಥ ಕೆಪಾಸಿಟಿ ಇರುತ್ತೆ, ಪವರ್ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ ಅಂತ ಕರಿತೀವಿ, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂತ ನಾವು ಅದನ್ನು ಕರಿತೀವಿ. ಇಟ್ಸ್ ಅ ಫಾರ್ಮ್ ಆಫ್ ಎನರ್ಜಿ ದಟ್ ಹಾರ್ನ್ಸ್ ದಿ ಪವರ್ ಆಫ್ ದಿ ವಾಟರ್ ಇನ್ ಮೋಷನ್. ಸೊ ವಾಟರು ಮೋಷನಲ್ಲಿದ್ದಾಗ ಮೇಲ್ಗಡೆಯಿಂದ ಕೆಳಗಡೆಗೆ ತುಂಬ ಫೋರ್ಸಲ್ಲಿ ವಿತ್ ಪ್ರೆಷರ್ ವಿತ್ ಪವರ್ ಅದು ಕೆಳಗಡೆ ಬೀಳ್ತಾ ಇದ್ದಾಗ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಜನರೇಟ್ ಎ ಲಾಟ್ ಆಫ್ ಎನರ್ಜಿ. ಆ ಎನರ್ಜಿನ ನಾವು ಅಬ್ಸರ್ವ್ ಮಾಡ್ಕೊಳ್ತೀವಿ, ಹಾಸನ್ ಮಾಡ್ಕೊಳ್ತೀವಿ. ಆ ಎನರ್ಜಿಗೆ ನಾವೇನಂತ ಕರಿತೀವಿ, ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ ಅಂತ ಕರಿತೀವಿ. ಯೂಶಲಿ ಇದನ್ನು ಆ್ಯಕ್ಚುಲಿ ನೀವು ವಿಶ್ವೇಶ್ವರಯ್ಯ ಅವ್ರದ್ದು ನೋಡಿರ್ಬೋದು, ನಮಗೆಲ್ಲ ನೀಟಾಗಿ ನೀರು ಬರ್ತಾ ಇದೆ, ಇದು ಏನು ಪ್ರಾಬ್ಲಮ್ ಇಲ್ಲ ಅಂತಂದಾಗ ಅವರು ಇದಕ್ಕೆ ಹೋದಾಗ, ಫಾಲ್ಸ್ಗೆ ಹೋದಾಗ ಅವರು ನಾವೆಲ್ಲಾದರೆ 4 ಕಡೆಯಿಂದ ಬರುವಂಥದ್ದು ನೀರು ಅದನ್ನಷ್ಟೇ ನೋಡಿ ಖುಷಿ ಆಗ್ತೀವಿ, ಈ ರೀತಿ ಇರುತ್ತೆ. ನಾವು ನೇಚರ್ದು ಅಷ್ಟೇ ಇದು ಮಾಡ್ತಿರ್ತೀವಿ. ಆದರೆ ವಿಶ್ವೇಶ್ವರಯ್ಯವರು ಅಲ್ಲಿಗೆ ಹೋದಾಗ ಆ ಫಾಲ್ಸ್ ನೋಡಿದ ತಕ್ಷಣ ಅವ್ರಿಗೆ ಅನಿಸ್ತಂತೆ ಎಷ್ಟು ಎನರ್ಜಿ ವೇಸ್ಟ್ ಆಗ್ತಿದೆ ಅಂತ. ಸೊ ಮೇಲ್ಗಡೆಯಿಂದ ಕೆಳಗಡೆಗೆ ಬೀಳ್ತಿದ್ದಾಗ ಇಟ್ ಯೂಸ್ ಟು ಜನರೇಟ್ ಲಾಟ್ ಆಫ್ ಎನರ್ಜಿ. ಸೊ ಅದನ್ನು ಇಮಿಡಿಯೇಟ್ಲಿ ಅವ್ರು ಏನು ಮಾಡಿದ್ರು, ಹೈಡ್ರೋ ಎಲೆಕ್ಟ್ರಿಕ್ ಪವರ್ಸ್ಗಳಾಗಿ ಕನ್ವರ್ಟ್ ಮಾಡಿದ್ರು. ಆ ರೀತಿಯಾಗಿ ನೋಡುವಂಥ ರೀತಿಗಳು ಹೇಗಿರುತ್ತಲ್ಲ ಆ ರೀತಿಯಾಗಿರುತ್ತೆ. ಸೊ ಈ ರೀತಿಯಾಗಿ ನನಗೆ ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ ಜನರೇಟ್ ಆಗುತ್ತೆ. ಅದರಲ್ಲಿ ಏನು ಮಾಡ್ಕೋಬೋದು ಅಂದರೆ, ನಾನು 2 ಥರ ಇರುತ್ತೆ. ಒಂದು ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡಿ ನಾನು ಮಾಡ್ಕೋಬೋದು. ಇನ್ನೊಂದು ಏನಾಗುತ್ತೆ ಅಂದರೆ, ಡ್ಯಾಮ್ನ ಕನ್ಸ್ಟ್ರಕ್ಟ್ ಮಾಡಿ, ಹೇಗೆ ಡ್ಯಾಮ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದರೆ, ಹೈಯರ್ ಪೊಸಿಷನಿಂದ ಕೆಳಗಡೆಗೆ ನೀರು ಆರ್ಟಿಫಿಷಿಯಲಾಗಿ ಬೀಳಂಗೆ ನಾನು ಮಾಡ್ಕೊಳ್ಳೋ ಅಂಥದ್ದು, ಕೆಲವೊಂದು ತನ್ನಷ್ಟಕ್ಕೆ ತಾನೇ ಆಗಿರುವಂಥದ್ದು. The micro hydro system are hydroelectric power installation that typically produce up to 100 kilowatts of power. They are often used in water-rich areas such as a remote area power supply. Or damless hydro system derive kinetic energy from rivers and oceans without using a dam. ಆ ಡ್ಯಾಮ್ ಇಟ್ಕೊಂಡು ಅದನ್ನು ಸ್ಟೋರ್ ಮಾಡಿಕೊಂಡು ನಾವು ಮಾಡ್ಬೋದು, ಇಲ್ಲ ಅಂದ್ರೂ ಮಾಡ್ಬೋದು. ಸೊ ವಾಟ್ ಈಸ್ ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ ಅಂದರೆ, ಇಟ್ ಈಸ್ ಎ ಫಾರ್ಮ್ ಆಫ್ ರಿನ್ಯೂಯಬಲ್ ಎನರ್ಜಿ ಅಂತಲೇ ಹೇಳಬೇಕು. ಇದನ್ನು ನಮಗೆ ಬೇಕಾದಾಗ ನಾವೇನು ಮಾಡ್ಕೋಬೋದು, ಇದನ್ನು ರೀಯೂಸ್ ಮಾಡ್ಕೋಬೋದು. ನೀರಿದ್ದಾಗೆಲ್ಲನೂ ನಾವೇನು ಮಾಡ್ಕೋಬೋದು, ಡ್ಯಾಮ್ಗಳಲ್ಲಿ ಈ ಎನರ್ಜಿನ ನಾವು ಸೇವ್ ಮಾಡ್ಕೋಬೋದು, ಸ್ಟೋರ್ ಮಾಡ್ಕೋಬೋದು. ಅಂಥ ಎನರ್ಜಿಗೆ ದ ಎನರ್ಜಿ ವಿಚ್ ಹ್ಯಾಸ್ ಬೀನ್ ಒಬ್ಟೈನ್ಡ್ ಬೈ ದಿ ಪವರ್ ಆಫ್ ವಾಟರ್ ಇನ್ ಮೋಷನ್. ನೀರು ತುಂಬ ಪ್ರೆಷರಲ್ಲಿ ವಿತ್ ಲಾಟ್ ಆಫ್ ಎನರ್ಜಿ ಫ್ಲೋ ಆಗ್ತಿದ್ದಾಗ, ಸಮ್ ಸಾರ್ಟ್ ಆಫ್ ಎನರ್ಜಿ ದಟ್ ಹ್ಯಾಸ್ ಬೀನ್ ಇನ್ಕಾರ್ಪೊರೇಟೆಡ್ ಇನ್ ದಟ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ ಅಂತ ಕರಿತೀವಿ. ಅದೇ ಥರ ವಿಂಡ್ ಪವರ್. ವಿಂಡ್ ಮೂವ್ ಆಗ್ತಾ ಇರುತ್ತೆ, ನೀವು ಒಂದು ಕೆಳಗಡೆ ನೋಡಿರ್ಬೋದು, ಕೆಲವೊಂದು ಎತ್ತರ ಜಾಗ, ಚಿತ್ರದುರ್ಗ ಕಡೆಗೆಲ್ಲ ಆ ಕಡೆಗೆಲ್ಲ ಹೋದರೆ ವಿಂಡ್ ಪವರ್ ತುಂಬ ಇರುತ್ತೆ. ಸೊ ಇದು ಏನು ಮಾಡುತ್ತೆ ಅಂತಂದರೆ, ಏರ್ನ ಫ್ಲೋ ಮಾಡುತ್ತೆ. ಗಾಳಿಯಲ್ಲಿ ಏನಾಗುತ್ತೆ, ಈ ವಿಂಡ್ ಮಿಲ್ನ ಹಾಕಿದಾಗ ಅದು ತುಂಬ ಫಾಸ್ಟಾಗಿ ತಿರುಗುತ್ತೆ. ಆ ತಿರುಗಿದಾಗ ಏನಾಗುತ್ತೆ ಅಂದರೆ, ಎನರ್ಜಿ ನನಗೆ ಟರ್ಬೈನ್ಸ್ ಅಂತ ಕರಿತೀವಿ ಅದನ್ನು. ಆ ಎನರ್ಜಿನ ಅದೇನು ಮಾಡುತ್ತೆ, ಸ್ಟೋರ್ ಮಾಡ್ಕೊಳ್ಳುತ್ತೆ, ಬೇಕಾದಾಗ ಅದನ್ನು ಇಟ್ಕೊಳ್ಳುತ್ತೆ. ವಿಂಡ್ ಎನರ್ಜಿ ಇಸ್ ಬಿಲೀವ್ಡ್ ಟು ಬಿ ದಿ 5 times ದ ಟೋಟಲ್ ಕರೆಂಟ್ ಆಫ್ ದಿ ಗ್ಲೋಬಲ್ ಎನರ್ಜಿ ಪ್ರೊಡಕ್ಷನ್. ಸೊ ವಿಂಡ್ ಮಿಲ್ನ ಎಲ್ಲ ಕಡೆಗೂ ಅಂದರೆ, ಎಲ್ಲಿ ಎತ್ತರದ ಪೊಸಿಷನ್ಸ್ ಇರುತ್ತೆ, ಸಿಗಳಿರ್ಬೋದು, ಅಲ್ಲೆಲ್ಲ ಮಾಡ್ತಾ ಹೋಗ್ತಾರೆ. ಆಫ್-ಶೋರ್ ರಿಸೋರ್ಸಸ್ ಎಕ್ಸ್ಪೀರಿಯನ್ಸ್ ಸ್ಪೀಡ್ ಅಪ್ ಟು 90% ಗ್ರೇಟರ್ ದ್ಯಾನ್ ದಟ್ ಆಫ್ ದಿ ಲ್ಯಾಂಡ್. ಲ್ಯಾಂಡ್ಗಿನೂ ನೀವು ಸಮುದ್ರದ ಹತ್ರ ಅದನ್ನೆಲ್ಲ ಅಸರ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ದಿಸ್ ಕುಡ್ ರಿಕ್ವೈರ್ ಎ ಲಾರ್ಜ್ ಅಮೌಂಟ್ ಆಫ್ ಲ್ಯಾಂಡ್ ಟು ಬಿ ಯೂಸ್ಡ್ ಫಾರ್ ದಿ ವಿಂಡ್ ಟರ್ಬೈನ್ಸ್, ಪರ್ಟಿಕ್ಯುಲರ್ಲಿ ಇನ್ ದಿ ಏರಿಯಾಸ್ ಆಫ್ ದಿ ಹೈ ವಿಂಡ್ ರಿಸೋರ್ಸಸ್. ಎಲ್ಲಿ ತುಂಬ ಜೋರಾಗಿ ಗಾಳಿ ಬೀಸುತ್ತಲ್ಲ, ಎತ್ತರ ಪ್ರದೇಶ ಇರುತ್ತಲ್ಲ, ಅಲ್ಲೇ ಹಾಕೋಬೋದು. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ಇದು ನನಗೆ ಲ್ಯಾಂಡನ್ನು ತುಂಬ ತಗೊಳುತ್ತೆ. ಬಟ್ ಇದರ ಅಡ್ವಾಂಟೇಜ್ ಏನು ಅಂತಂದರೆ, ನೋ ಗ್ರೀನ್ ಹೌಸ್ ಗ್ಯಾಸಸ್. ಸೊ ಈಗ ನೀವು ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮಾನಾಕ್ಸೈಡು, ಮೀಥೇನು, ಇದನ್ನೆಲ್ಲ ನಾವೇನಂತ ಕರಿತೀವಿ, ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಈ ಗ್ರೀನ್ ಹೌಸ್ ಗ್ಯಾಸಸ್ಸು ಯಾವುದೋ ಒಂದು ರಿಯಾಕ್ಷನಿಂದ ರಿಲೀಸ್ ಆಗ್ತಾ ಇದೆ ಅಂತಂದರೆ, ಆವಾಗ ಏನಾಗುತ್ತೆ ಅಂದರೆ, ಗ್ಲೋಬಲ್ ವಾರ್ಮಿಂಗ್, ನಮ್ಮದು ಈ ಗ್ಲೋಬ್ದು ಏನಾಗುತ್ತೆ ಅಂತಂದರೆ ಟೆಂಪ್ರೇಚರು ಇನ್ಕ್ರೀಸ್ ಆಗುತ್ತೆ. ಅಂಥ ಗ್ಯಾಸಸ್ಗೆ ನಾವೇನಂತ ಕರಿತೀವಿ, ಗ್ರೀನ್ ಹೌಸ್ ಗ್ಯಾಸಸ್ ಅಂತಾರೆ, ವಿಚ್ ಗೋಯಿಂಗ್ ಟು ಇನ್ಕ್ರೀಸ್ ದ ಟೆಂಪ್ರೇಚರ್
ಆಫ್ ದಿ ಗ್ಲೋಬ್ ಅಂಥ ಗ್ಯಾಸಸ್ಗೆ ನಾವೇನಂತ ಕರಿತೀವಿ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಬಟ್ ಈ ವಿಂಡ್ ಪವರ್ ಮಾಡೋದ್ರಿಂದ ಆ ಏನು ಎನರ್ಜಿ ಆಗುತ್ತಲ್ಲ ಅಲ್ಲಿ ಏನಾಗುತ್ತೆ ಕೆಮಿಕಲ್ ರಿಯಾಕ್ಷನ್ ಆಗಲ್ಲ, ಓನ್ಲಿ ದ ಮೆಕ್ಯಾನಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಹಂಗಾಗಿ ಏನಾಗುತ್ತೆ ಅಂದರೆ ನಿಮಗೆ ಈ ಗ್ರೀನ್ ಹೌಸ್ ಗ್ಯಾಸಸ್ಸು ರಿಲೀಸ್ ಆಗಲ್ಲ. ಹಂಗಾಗಿ ಅದನ್ನು ನಾವು ಎಕೋ ಫ್ರೆಂಡ್ಲಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಅದೇ ರೀತಿ ಸೋಲಾರ್ ಎನರ್ಜಿ, ಇದು ಅನದರ್ ಫಾರ್ಮ್ ಆಫ್ ಎಕೋ ಫ್ರೆಂಡ್ಲಿ ಅನ್ಬೋದು. ಈಸಿಯಾಗಿ ಸಿಗುತ್ತೆ ನನಗೆ. ಸೊ ನನಗೆ ಬೇಕಾದಂಗೆ ಅದನ್ನ ಏನು ಮಾಡ್ಕೋಬೋದು, ನಾನು ಬೇಕಾದಂಗೆ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೋಬೋದು. ಆ್ಯಕ್ಟಿವ್ ಅಥವಾ ಪ್ಯಾಸಿವ್ ಸೋಲಾರ್ ಅಂತ ಹೇಳ್ತೀವಿ. ಡಿಪೆಂಡಿಂಗ್ ಅಪಾನ್ ದ ವೇ ದೇ ಆರ್ ಕ್ಯಾಪ್ಚರ್, ಕನ್ವರ್ಟ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ದಿ ಸೋಲಾರ್ ಎನರ್ಜಿ. ಸೊ ಸನ್ನಿಂದ ಬರುವಂಥದ್ದು, ಅದಕ್ಕೆ ಪ್ಯಾನಲ್ಗಳನ್ನ ಹಾಕಿ ಆ ಫೋಟೋ ಎಲೆಕ್ಟ್ರಿಕ್ ಫೋಟೋ ವೋಲ್ಟಾಯಿಕ್ ಸೆಲ್ಸ್ ಅಂತ ಕರಿತೀವಿ. ಅದರಲ್ಲಿ ಏನು ಮಾಡ್ತೀವಿ ನಾವು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ಕೊಳ್ತೀವಿ. ಆಕ್ಟಿವ್ ಸೋಲಾರ್ ಟೆಕ್ನಿಕ್ಸ್ ಇನ್ಕ್ಲೂಡ್ಸ್ ದ ಯೂಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಪ್ಯಾನಲ್ಸ್ ಆ್ಯಂಡ್ ಸೋಲಾರ್ ಥರ್ಮಲ್ ಕಲೆಕ್ಟರ್ಸ್ ಟು harness the energy. Passive solar techniques include the orientation of the building to the sun, selecting the material with a favorable thermal mass or light dispersing properties, and designing spaces that naturally circulate the air. ಸೊ ಎರಡು ಥರ ಇರುತ್ತೆ. ಸೋಲಾರ್ ಎನರ್ಜಿ ಏನು ಮಾಡುತ್ತೆ, ಸೋಲಾರ್ ಇರೋವಂಥದ್ದು ಎನರ್ಜಿ ಇದೆ. ಆ ಎನರ್ಜಿ ಏನಾಗ್ತಾ ಇದೆ, ಭೂಮಿಗೆ ಬಂದಾಗ ಏನಾಗ್ತಾ ಇದೆ, ಕನ್ವರ್ಟಿಂಗ್ ಅಲ್ಲಿ ಬಾಂಡ್ಗಳು ಏನಿದೆಯಲ್ಲ ಅಲ್ಲಿ ರಿಯಾಕ್ಷನ್ಸ್ ಆಗ್ತಾ ಇದೆ. ಆ ರಿನ್ಯೂಬಲ್ ಎನರ್ಜಿ ನಾನು ಏನು ಮಾಡ್ತಾ ಇದ್ದೀನಿ, ಯೂಸ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಎರಡು ಥರ. ಪ್ಯಾಸಿವ್ ಅಂತಂದರೆ ಆವಾಗ ಸೂರ್ಯ ಇದ್ದಾಗ ಮಾತ್ರ ಮಾಡುವಂಥದ್ದು. ಈ ಆ್ಯಕ್ಟಿವ್ ಏನಾಗುತ್ತೆ ಅಂತಂದರೆ ಸೂರ್ಯನ ಇರೋ ಥರನೇ ನಿಮ್ಮ ಬಿಲ್ಡಿಂಗ್ಗಳಿಗೆ ನೀವು ಪಾವಗಡಕ್ಕೆಲ್ಲ ಹೋದರೆ ಅಲ್ಲೆಲ್ಲ ಮಾಡಿದ್ದಾರೆ. ಅಲ್ಲಿ ಹೇಗೆ ಅಂತಂದರೆ ಎಲ್ಲಿ ಯಾವ ದಿಕ್ಕಲ್ಲಿ ಸೂರ್ಯ ಈಗ ಯಾಕಂದರೆ 12 ಗಂಟೆ ಆದಮೇಲೆ ದಿಕ್ಕು ಸೂರ್ಯ ಚೇಂಜ್ ಮಾಡ್ತಾನೆ. ಅದಕ್ಕೆ ತಕ್ಕಂಗೆ ಬಿಲ್ಡಿಂಗ್ ಏನಾಗುತ್ತೆ ಅಥವಾ ಆ ಪ್ಯಾನಲ್ಗಳು ಏನಾಗುತ್ತೆ ತನ್ನಷ್ಟಕ್ಕೆ ತಾನೇ ಎಲ್ಲಿ ಸನ್ ಇರುತ್ತಲ್ಲ, ಈಗ ಹೆಂಗೆ ಸೂರ್ಯಕಾಂತಿ ಹೂವು ಎಲ್ಲಿ ಸೂರ್ಯ ಇರುತ್ತೋ ಆ ಕಡೆ ತಿರ್ಕೊಳ್ತಾ, ಅದೇ ರೀತಿ ಪ್ಯಾನಲ್ಗಳನ್ನು ಆ ರೀತಿಯಾಗಿ ಅವರು ಟರ್ನ್ ಮಾಡ್ಕೊಳ್ಳೋಕ್ಕೆ ಮಾಡ್ಕೊಳ್ತಾರೆ. ಆ ಥರ ಟೆಕ್ನಿಕ್ ಮಾಡಿದ್ದಾರೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಪ್ಯಾಸಿವ್ ಸೋಲಾರ್ ಎನರ್ಜಿ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ತಗೋಬೋದು. ಅದೇ ಥರ ಬಯೋಫ್ಯೂಯಲ್ಸ್, ಪ್ಲ್ಯಾಂಟಿಂದ ತೆಗೆಯುವಂಥದ್ದು. ಕೆಲವೊಂದು ಆಲ್ಗಿ ಇರ್ಬೋದು, ಅಂಥದ್ರಲ್ಲಿ ಅಥವಾ ಹೊಂಗೆ ಎಣ್ಣೆ ಅಂತ ಹೊಂಗೆ ನೋಡಿರ್ಬೋದು. ಆ ಎಣ್ಣೆನ ಬಯೋಫ್ಯೂಯಲ್ಸ್ ಆಗಿ ಯೂಸ್ ಮಾಡ್ತಾರೆ. ಆ ಬೀಜಗಳು ಅಥವಾ ಎಣ್ಣೆಗಳನ್ನ ತೆಗೆದು ಅದನ್ನು ಅವರು ಡೀಸೆಲ್ ಥರನೋ ಫ್ಯೂಯಲ್ ಥರನೋ ಯೂಸ್ ಮಾಡೋಕ್ಕೆ ಸಾಧ್ಯನ ಅಂತ ನೋಡ್ತಾರೆ. ಲಿಕ್ವಿಡ್ ಬಯೋಫ್ಯೂಯಲ್ಸ್ ಆರ್ ಯೂಶಲಿ ಐದರ್ ಬಯೋ ಆಲ್ಕೋಹಾಲ್ ಸಚ್ ಆಸ್ ದ ಬಯೋಎಥನಾಲ್ ಆರ್ ಅನ್ ಆಯಿಲ್ ಸಚ್ ಆಸ್ ದಿ ಬಯೋಡೀಸೆಲ್. ಸೊ ಅದು ಆಯಿಲ್ ಆಗಿರ್ಬೋದು, ಇಲ್ಲ ಅಂದರೆ ಎಥನಾಲ್ ಆಗಿರ್ಬೋದು. ಸೊ ಎಥನಾಲ್ ನಿಮ್ಗೆ ಗೊತ್ತು, ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ಅಲ್ಲಿ ಎಥನಾಲ್ ನಾವು ಈಸಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಅದೇನಾದರೂ ಪ್ಲ್ಯಾಂಟಿಂದ ಮಾಡ್ತಾಯಿದ್ರೆ ಅಂಥದಕ್ಕೆ ಬಯೋ ಎಥನಾಲ್ ಅಂತ ಕರಿತೀವಿ. ಮೋಸ್ಟ್ಲಿ ಶುಗರು ಅಥವಾ ಸ್ಟಾರ್ಚ್ ಕ್ರಾಪ್ಸ್ ಏನಿರುತ್ತಲ್ಲ ಅದರಿಂದ ಅದನ್ನು ತೆಗಿತಾ ಹೋಗ್ತಾರೆ. ವಿತ್ ಅಡ್ವಾನ್ಸ್ ಟೆಕ್ನಾಲಜಿ ಬೀಯಿಂಗ್ ಡೆವಲಪ್ಡ್, celluloic biomass such as trees, grasses are also used to feed the stock for the ethanol production. Ethanol can be used as a fuel for the vehicles in its pure form, but it's usually used as a gasoline additives to increase the octane and improve the vehicle emissions. ಸೊ ನಾವು ಯಾವುದೇ ಒಂದು ಹೊಸ ಫ್ಯೂಯಲ್ ಅಥವಾ ಯಾವುದೇ ಒಂದು ಎನರ್ಜಿ ಸೋರ್ಸ್ ಆಫ್ ಎನರ್ಜಿ ಅಂತ ನಾವು ಯೂಸ್ ಮಾಡಿದ್ರೆ ಅದು ಎಕೋ ಫ್ರೆಂಡ್ಲಿ ಮೆಥಡಲ್ಲಿ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕಾಗುತ್ತೆ. ವೆದರ್ ಇಟ್ಸ್ ಕಾಂಟ್ರಿಬ್ಯೂಟಿಂಗ್ ಟುವರ್ಡ್ಸ್ ದಿ ಗ್ಲೋಬಲ್ ವಾರ್ಮಿಂಗ್, ವೆದರ್ ಇಟ್ ಇಸ್ ಆ್ಯಕ್ಟಿಂಗ್ ಆಸ್ ಎ ಗ್ರೀನ್ ಹೌಸ್ ಗ್ಯಾಸ್ ಆರ್ ನಾಟ್, ಅದನ್ನೆಲ್ಲ ಚೆಕ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಎಥನಾಲ್ನ ಬರೀ ಎಥನಾಲ್ನ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಅದನ್ನು ನಮಗೆ ಗ್ಯಾಸೋಲಿನ್ ಜೊತೆಗೆ ಆ್ಯಡ್ ಮಾಡಿಕೊಂಡು ಅದರದ್ದು ಎಫಿಷಿಯನ್ಸಿ ಆಫ್ ದಿ ಫ್ಯೂಯಲ್ ಏನಿದೆಯಲ್ಲ ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತಾರೆ. ಇದು ಸಪೋರ್ಟ್ ಬಯೋಫ್ಯೂಯಲ್. ಬಯೋಫ್ಯೂಯಲ್ದು ಅಡ್ವಾಂಟೇಜಸ್ ಏನಂದರೆ ಬೆಟರ್ ಫಾರ್ ಏರ್, ಸೇವ್ ಆನ್ ರಿಸೋರ್ಸಸ್. ಅದು ಯಾಕೆಂದರೆ ಎಕೋ ಫ್ರೆಂಡ್ಲಿ ಮೆಥಡು. ಇಲ್ಲೂ ಯಾವುದೇ ರೀತಿಯಾದಂಥ ಕೆಮಿಕಲ್ಸು ಗ್ರೀನ್ ಹೌಸ್ ಗ್ಯಾಸಸ್ಸು ರಿಲೀಸ್ ಆಗಲ್ಲ. ಹಾಗಾಗಿ ಇದನ್ನು ಮಾಡ್ಕೋಬೋದು. ಸೋರ್ಸ್ನ ನಾನು ಸೇವ್ ಮಾಡ್ಕೋಬೋದು. ಡಿಫಿಕಲ್ಟ್ ಟು ಗೆಟ್ ದಿ ಪ್ಲಾಂಟ್ಸ್ ಆ್ಯಂಡ್ ಸೀಡ್ಸ್, ಯಾಕೆಂದರೆ ಎಲ್ಲ ಪ್ಲಾಂಟು ಎಲ್ಲ ಸೀಡ್ಸೂ ಎಥನಾಲ್ನ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡಲ್ಲ. ಯಾವುದಿದೆ ಅಂತ ಐಡೆಂಟಿಫೈ ಮಾಡಬೇಕು. ಜೊತೆಗೆ ಇದು ಎಕ್ಸ್ಪೆನ್ಸಿವ್ ಆಗುತ್ತೆ, ಯಾಕೆಂದರೆ ಎಲ್ಲ ಪ್ಲಾಂಟ್ ಎಕ್ಸ್ಟ್ರಾಕ್ಷನ್ಸ್ ಏನಿರುತ್ತೆ, ನ್ಯಾಚುರಲ್ ಎಕ್ಸ್ಟ್ರಾಕ್ಷನ್ಸ್ ಏನಿರುತ್ತೆ ಅದೆಲ್ಲ ಯಾವಾಗೂ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ಯೂಶಲಿ ಮ್ಯಾನ್ ವಿಲ್ ಗೋ ಫಾರ್ ಸಿಂಥೆಟಿಕ್ ಒನ್ಸ್ ವಿಚ್ ಆರ್ ಚೀಪರ್ ಒನ್ಸ್ ಅಂತ, ಅಥವಾ ಅದಕ್ಕೆ ಈಕ್ವಲೆಂಟ್ ಆಗಿ ನಿಯರ್ ಟು ದಿ ಒರಿಜಿನಲ್ ಒನ್ ಆ ರೀತಿ ಮಾಡೋದಕ್ಕೆ ಅವರು ಟ್ರೈ ಮಾಡ್ತಾರೆ. ಆ ಥರ ಬಯೋಡೀಸೆಲ್ ಅಂತ ಹೇಳ್ತಾರೆ. ಇದನ್ನು ವೆಜಿಟೇಬಲ್ ಆಯಿಲ್ಸು, ಅನಿಮಲ್ ಫ್ಯಾಟ್ಸು ಅಥವಾ ರೀಸೈಕಲ್ಡ್ ಗ್ರೀಸ್ ಏನಿರ್ತಲ್ಲ ಅದರಿಂದ ಬಯೋಫ್ಯೂಯಲ್ಸ್ನ ತೆಗಿತಾ ಹೋಗ್ತಾರೆ. ಇದನ್ನು ನಾವು ಏನು ಮಾಡ್ಬೋದು, ಫ್ಯೂಯಲ್ ಅಂತ ಇರೋದು ಬಯೋಫ್ಯೂಯಲ್ಸ್ ಅಂತ ಇರೋದ್ರಿಂದ ಇದನ್ನು ನಾನು ಏನು ಮಾಡ್ಕೋಬೋದು, ವೆಹಿಕಲ್ಗೆ ಆ್ಯಸ್ ಎ ಫ್ಯೂಯಲ್ನ ಯೂಸ್ ಮಾಡ್ಕೋಬೋದು. ಪ್ಯೂರ್ ಫಾರ್ಮಲ್ಲಿ ಇರ್ಬೋದು ಅಥವಾ ಅದಕ್ಕೆ ಅಡಿಟಿವ್ಸ್ಗೆ ಥರ ಮಾಡ್ಕೋಬೋದು. ಇದು ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎಕೋ ಫ್ರೆಂಡ್ಲಿ, ಸಿನ್ಸ್ ಇಟ್ಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಆರ್ಗ್ಯಾನಿಕ್ ಮ್ಯಾಟರ್, ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಪ್ಲ್ಯಾಂಟ್ ಅಥವಾ ನಿಮಗೆ ಅನಿಮಲ್ ಫ್ಯಾಟಿಂದ ಮಾಡ್ತಿರೋದಕ್ಕೋಸ್ಕರ ಕಾರ್ಬನ್ ಡೈಆಕ್ಸೈಡ್ ಪ್ರೊಡಕ್ಷನ್ ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈ ರೆಡ್ಯೂಸನ್ನು ನಾನು ಈ ಕಾಂಟೆಂಟ್ ಅಂದರೆ ಎಕೋ ಫ್ರೆಂಡ್ಲಿ ಅಂತ ನಾನು ಕನ್ಸಿಡರ್ ಮಾಡ್ಕೋಬೋದು.
Biodiesel is produced from oils or fats, is the most common biofuel. 1.8% of the world transport fuel is 1.8% ಎಂಟೈರ್ ವರ್ಲ್ಡಲ್ಲಿ ಇನ್ 2008 ಅಷ್ಟಿತ್ತು. ಬಟ್ ಈಗ ಅದು ಆಗಿದೆ. ನಾವು ಎವ್ರಿಬಡಿ ಹ್ಯಾಸ್ ಎ ಮೋರ್ ಕಾಶಿಯಸ್ ಅಬೌಟ್ ದಿ ಎಕೋ ಫ್ರೆಂಡ್ಲಿ ಮೆಥಡ್ಸ್, ಎಕೋ ಫ್ರೆಂಡ್ಲಿ ಎನರ್ಜಿ ರಿಸೋರ್ಸಸ್ ಬಗ್ಗೆ, ಎನರ್ಜಿ ಫಾರ್ಮ್ಸ್ ಬಗ್ಗೆ ಅವ್ರಿಗೆ ಐಡಿಯಾ ಇದೆ, ಹಂಗಾಗಿ ಮಾಡ್ತಾ ಇದ್ದಾರೆ. ಆ ಥರ ಜಿಯೋಥರ್ಮಲ್ ಎನರ್ಜಿ ಅಂತಿದೆ. ಯಾಕೆ ಅಂದರೆ ದಿಸ್ ಎನರ್ಜಿ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಪ್ಲಾನೆಟ್ ಅರ್ತ್ ಏನಿದೆಯಲ್ಲ, ಅಲ್ಲಿ ಏನಾಗುತ್ತೆ, ಎನರ್ಜಿ ಇರುತ್ತೆ, ಟ್ಯಾಪ್ ಮಾಡ್ಕೊಳ್ಳುತ್ತೆ. ಟ್ಯಾಪಿಂಗ್ ದಿ ಹೀಟ್ ಆಫ್ ದಿ ಅರ್ತ್. ಇಡೀ ಪ್ರಪಂಚದಲ್ಲಿ ಅದರ ತಂದೆ ಆದಂಥ ಹೀಟ್ ಕೆಪಾಸಿಟಿ ಇದೆ, ಹೀಟ್ ಕಂಟೆಂಟ್ ಇದೆ ಅದರೊಳಗಡೆಗೆ, ಅದನ್ನು ಟ್ಯಾಪ್ ಮಾಡೋದು, ಅದನ್ನು ಹೊರಗಡೆ ತೆಗೆಯೋದು. ಅಂಥ ಎನರ್ಜಿಗೆ ನಾವೇನಂತ ಕರಿತೀವಿ, ಜಿಯೋಥರ್ಮಲ್. ಜಿಯೋ ಅಂತಂದರೆ ಅರ್ಥಲ್ಲಿರುವಂಥ, ಥರ್ಮಲ್ ಅಂದರೆ ಟೆಂಪ್ರೇಚರ್, ಅರ್ಥಲ್ಲಿರುವಂಥ ಟೆಂಪ್ರೇಚರ್ ಅಥವಾ ಹೀಟ್ ಅದೇನಿದೆಯಲ್ಲ ಅದನ್ನು ಹೊರಗಡೆ ತೆಗಿತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಜಿಯೋಥರ್ಮಲ್ ಎನರ್ಜಿ ಅಂತ ಕರಿತೀವಿ. Earth crust in some places of the globe are some meters in the geothermal heat pump in all the places of the planet. This energy derived from the heat in the earth core. There is also a potential generate the geothermal energy from the hot dry rocks ಇಂದನೂ ಬರುತ್ತೆ. ತುಂಬ ಬಿಸಿಯಾಗಿದ್ದಾಗ ಕಲ್ಲುಗಳು ತುಂಬ ಕಾದ್ರಿಂದನೂ ನನಗೇನಾಗುತ್ತೆ ಅಂತಂದರೆ ಎನರ್ಜಿ ಆಗುತ್ತೆ. ಹಾಟ್ ಡ್ರೈ ರಾಕ್ಸಿಂದನೂ ಬರುತ್ತೆ. ಅಲ್ಲಿ ಯೂಶಲಿ ಹೋಲ್ಸ್ at least 3 kilometers deep are drilled into the earth. Some of the holes pump water into the earth while the other holes pump hot water out. ಸೊ ನೀವು ಇದನ್ನೆಲ್ಲ ನೋಡ್ಬೋದು. ಬೋರೆಲ್ಲ ತೆಗೆದಾಗ ನಾವು ಹೋಲ್ ಮಾಡ್ತೀವಿ, ಅದರಿಂದ ಏನಾಗುತ್ತೆ, ಎನರ್ಜಿ ಪಂಪ್ ಆಗುತ್ತೆ. ಸೊ ದಟ್ಸ್ ಆಲ್ಸೋ ಅನದರ್ ಫಾರ್ಮ್ ಆಫ್ ಎನರ್ಜಿ. ಆ ಎನರ್ಜಿಗೆ ನಾವೇನಂತ ಕರಿತೀವಿ, ಥರ್ಮಲ್ ಎನರ್ಜಿ ಅಂತ ಕರಿತೀವಿ. ಯೂಶಲಿ ಜಿಯೋಥರ್ಮಲ್ ಎನರ್ಜಿ 3 ಥರ ಇದೆ. ಡ್ರೈ ಸ್ಟೀಮ್ ಅಂತ ಕರಿತೀವಿ, ಫ್ಲ್ಯಾಶ್ ಅಂತ ಕರಿತೀವಿ, ಇಲ್ಲಾಂದರೆ ಬೈನರಿ ಅಂತ ಕರೀತಾರೆ. ಡ್ರೈ ಸ್ಟೀಮ್ ಪ್ಲಾಂಟ್ಸ್ ಟೇಕ್ ಸ್ಟೀಮ್ ಔಟ್ ಆಫ್ ದಿ ಫ್ರ್ಯಾಕ್ಚರ್ಸ್ in the ground and use it directly to drive the turbine that spins the generator. ಸೊ ಸ್ಟೀಮ್ ಆಗ್ತಾ ಇದೆ, ಜನರೇಟ್ ಆಗ್ತಾ ಇದೆ, ಬಟ್ ಡ್ರೈ ಆಗ್ತಾ ಇದೆ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಡ್ರೈ ಸ್ಟೀಮ್ ಅಂತ ಕರಿತೀವಿ. ಆ ಥರ ಫ್ಲ್ಯಾಶ್ ಪ್ಲಾಂಟ್ಸ್ ಅಂತ ಕರಿತೀವಿ. ದ ಟೇಕ್ the hot water usually at the temperature covers 200 degrees centigrade out of ground and allows it to boil as it rises the surface, then separate the steam phase in steam or water separators, then runs the steam through the turbine. ಸೊ ಇದನ್ನು ನನಗೇನಾಗುತ್ತೆ, ಟರ್ಬೈನ್ ಅಂತಂದರೆ ಎನರ್ಜಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳೋವಂಥ ಒಂದು ಆಪ್ರೇಟಸ್. ಆ ಥರ ಬೈನರಿ ಪ್ಲಾಂಟ್ಸ್ನ ತೊಗೊಂಡ್ರೆ the hot water flows through the heat exchangers, boiling an organic fluid that spins the turbine. The condensed steam remaining geothermal fluid from all the 3 types of the plants are injected back into the hot rock to pick up more heat. ಸೊ ಇದು ಸೈಕಲ್, ಒಂದು ಕಡೆ ಜನರೇಟ್ ಆಗ್ತಾ ಇರುತ್ತೆ, ಮತ್ತು ಅದೇ ತನಗೆ ಕೊಡ್ತಾ ಇರುತ್ತೆ. ಇದರಲ್ಲಿ ಎನರ್ಜಿ ಡಿಪಾಸಿಟ್ಸ್ 2 ಥರ ಇದೆ. ಹೈಡ್ರೋ ಜಿಯೋಥರ್ಮಲ್ ಎನರ್ಜಿ ರಿಸೋರ್ಸಸ್ಸು, ಪೆಟ್ರೋ ಜಿಯೋಥರ್ಮಲ್ ಎನರ್ಜಿ ಡಿಪಾಸಿಟ್ಸ್. ಈ ಹೈಡ್ರೋ ಜಿಯೋಥರ್ಮಲ್ ಎನರ್ಜಿ ರಿಸೋರ್ಸಸ್ಸಲ್ಲಿ ಏನಾಗುತ್ತೆ ಅಂದರೆ ಹಾಟ್ ವಾಟರ್ ಮತ್ತು ಸ್ಟೀಮ್ ಅವು ಸ್ಟೋರ್ ಆಗಿರುತ್ತೆ, ಎಕ್ಸ್ಟ್ರಾಕ್ಟ್ ಆಗಿರುತ್ತೆ ಬೈ ದಿ ಪ್ರೊಡಕ್ಷನ್ ಆಫ್ ವೆಲ್ಸ್. ಪೆಟ್ರೋ ಜಿಯೋಥರ್ಮಲ್ ರಿಸೋರ್ಸಸ್ಸಲ್ಲಿ ಏನಾಗುತ್ತೆ ಅಂದರೆ ಹಾಟ್ ಡ್ರೈ ರಾಕ್ಸ್ ಅರೌಂಡ್ 200 degrees centigrade with a depth of 2000 meters from the important deposits of the geothermal energy. ಈ ರೀತಿಯ 2 ಥರ ಅದನ್ನು ನೋಡ್ತಾ ಹೋಗ್ತೀವಿ. ಇದರದ್ದು ಅಡ್ವಾಂಟೇಜಸ್ ಏನು ಅಂತಂದರೆ ವೈಲ್ಡ್ ಅವೈಲಬಿಲಿಟಿ. ಯಾಕೆಂದರೆ ಇದಕ್ಕೇನು ಕಾಸು ಖರ್ಚು ಮಾಡಬೇಕಾಗಿಲ್ಲ, ತನ್ನಷ್ಟಕ್ಕೆ ತಾನೇ ಜಿಯೋಥರ್ಮಲ್ ವಿತಿನ್ ದಿ ಅರ್ತ್ ಕೋರ್ ಎಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಲೋಯರ್ ರನ್ನಿಂಗ್ ಕ್ಲಾಸ್, ಇದಕ್ಕೆ ಕಾಸ್ಟ್ ಏನು ಬೇಕಾಗಿಲ್ಲ, ನ್ಯಾಚುರಲಾಗಿ ನನಗೆ ಸಿಗ್ತಾ ಇದೆ. ಹಾಗಾಗಿ ಇದನ್ನು ರಿನ್ಯೂವಬಲ್ ಎನರ್ಜಿ ಅಂತ ನಾನು ಹೇಳ್ತೀನಿ. ಡಿಸೆಂಟ್ರಲೈಸ್ಡ್ ಪವರ್ ಪ್ರೊಡಕ್ಷನ್, ಒಂದೇ ಕಡೆಗೆ ಆಗಲ್ಲ, ತುಂಬ ಕಡೆಗೆ ಅದು ಆಗ್ತಾ ಹೋಗುತ್ತೆ. ಲೋ ಪೊಲ್ಯೂಷನ್, ಅವೈಲಬಲ್ ಫಾರ್ ದಿ ಫ್ಯೂಚರ್, ಫೋರ್ ಸೀಸಬಲ್ ಫ್ಯೂಚರ್. ಇದಕ್ಕೆ ನನಗೆ ಫ್ಯೂಚರ್ಗೆ ಸಿಗ್ತಾ ಹೋಗುತ್ತೆ. ಡಿಸ್ಅಡ್ವಾಂಟೇಜಸ್ ಏನು ಅಂದರೆ ಅನ್ರಿಲೇಬಲ್ ಸಪ್ಲೈ. ಈಗ ಯಾವಾಗ ಮಳೆ ಬರುತ್ತೆ, ಯಾವಾಗ ಗಾಳಿ ಬರುತ್ತೆ ಅದು ನನಗೆ ಗೊತ್ತಾಗಲ್ಲ, ಅದನ್ನು ನಾನು ಡಿಪೆಂಡೆಂಟ್ ಆಗಲ್ಲ. ಸ್ಮಾಲ್ ಕ್ವಾಂಟಿಟೀಸಲ್ಲಿ ಬರುತ್ತೆ, ಯಾಕೆಂದರೆ ರಾಕ್ ಹೀಟ್ ಆಗುವಂಥದ್ದು, ಅರ್ತ್ ಕೋರಲ್ಲಿ ತೆಗೆಯುವಂಥದ್ದು, ಹೋಲ್ ಮಾಡುವಂಥದ್ದು ಅದೆಲ್ಲ ಕಷ್ಟ ಆಗುತ್ತೆ. ಆಫನ್ ವೆರಿ ಡಿಫಿಕಲ್ಟ್ ಟು ಸ್ಟೋರ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಕರೆಂಟ್ಲಿ ಪರ್ ಯೂನಿಟ್ ಕಾಸ್ಟ್ ಆಫ್ ದಿ ಎನರ್ಜಿ ಇಸ್ ಮೋರ್ ಕಂಪೇರ್ಡ್ ಟು ದಿ ಅದರ್ ಟೈಪ್ಸ್. ಎಕ್ಸ್ಪೆನ್ಸಿವ್ ಆಗುತ್ತೆ. ನನಗೆ ಈಸಿಯಾಗಿ ಸಿಕ್ಕಿದ್ರೂ ಅದನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕೆ, ಅದನ್ನು ನಾನು ಹೊರಗಡೆ ತೆಕ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ನಾನು ಅದು ಕಷ್ಟ ಅಂತ ಹೇಳ್ತೀನಿ. ಇದನ್ನೆಲ್ಲ ನಾನು ಏನಂತ ಕರಿತೀನಿ, ರಿನ್ಯೂವಬಲ್. ಸೋಲಾರ್ ಎನರ್ಜಿ ಇರ್ಬೋದು, ವಿಂಡ್ ಎನರ್ಜಿ ಆಗಿರ್ಬೋದು, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಆಗಿರ್ಬೋದು, ಇದನ್ನೆಲ್ಲ ನಾನು ಏನಂತ ಕರಿತೀನಿ, ರಿನ್ಯೂವಬಲ್ ಎನರ್ಜಿ ಅಂತ ಕರಿತೀನಿ. ಯಾವಾಗ ನನಗೆ ಬೇಕಲ್ಲ ಅವಾಗ ಅದನ್ನು ನನಗೆ ಬೇಕಾದ ರೀತಿಯಲ್ಲಿ ರಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ. ಆದರೆ ಕೆಲವೊಂದು ಸಬ್ಸ್ಟೆನ್ಸಸ್ ಇದೆ, ಕೆಲವೊಂದು
ಲೈಟ್ ಎನರ್ಜೀಸ್ ಇದೆ, ಅವು ಏನಾಗುತ್ತೆ ಅಂತಂದರೆ ಮತ್ತೆ ಮತ್ತೆ ರಿಯೂಸ್ ಮಾಡ್ಕೊಳಕ್ಕಾಗಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ, ನಾನ್ ರಿನ್ಯೂಯಬಲ್ ಅಂತ ಕರಿತೀವಿ. ದ ನ್ಯಾಚುರಲ್ ರಿಸೋರ್ಸಸ್ ದಟ್ ಕೆನಾಟ್ ಬಿ ರೀಮಿಟ್ ಆರ್ ರೀಗ್ರೋನ್ ಅಟ್ ಎ ಸ್ಕೇಲ್ ಕಂಪೇರ್ ಟು ಇಟ್ಸ್ ಕನ್ಸಂಪ್ಷನ್. ನಾವು ಏನು ಯೂಸ್ ಮಾಡ್ತಾ ಇದ್ದೀವಲ್ಲ ಅದಕ್ಕೆ ತಕ್ಕಂಗೆ ನಾವು ಜನ್ರೇಟ್ ಮಾಡೋಕ್ಕೆ ಆಗಲ್ವಲ್ಲ, ಅಂಥದಕ್ಕೆ ನಾನ್ ರಿನ್ಯೂ ಮಾಡೋಕ್ಕಾಗಲ್ಲ, ಅದನ್ನು ನಾನ್ ರಿನ್ಯೂಯಬಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಸೋಲಾರ್ ಎನರ್ಜಿ ಆಗಿರ್ಬೋದು, ಕೋಲ್ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ಇದೆಲ್ಲನೂ ನಾನ್ ರಿನ್ಯೂಯಬಲ್ ರಿಸೋರ್ಸಸ್. ಇದು ಎನರ್ಜಿ ರಿಲೀಸ್ ಮಾಡುತ್ತಿಲ್ಲ ಅಂತ ಒಂದ್ಸಲ ರಿಲೀಸ್ ಮಾಡ್ತು ಅಂತಂದರೆ ಅದು ಮುಗಿದೋಯ್ತು. ಅಂಥದಕ್ಕೆ ನಾವೇನಂತ ಕರಿತೀವಿ, ನಾರ್ಮಲ್ ಎನರ್ಜಿ ಅಂತ ಕರಿತೀವಿ. ಮೊದಲನೇ ತಗೊಳ್ಳೋದಾದರೆ ನ್ಯೂಕ್ಲಿಯರ್ ಎನರ್ಜಿ ಒರಿಜಿನೇಟ್ಸ್ ಫ್ರಮ್ ಸ್ಪ್ಲಿಟ್ಟಿಂಗ್ ಆಫ್ ದಿ ಯುರೇನಿಯಂ ಆಟಮ್. ಯುರೇನಿಯಂ ಆಟಮ್ನ ಸ್ಪ್ಲಿಟ್ ಮಾಡಿದಾಗ ನನಗೆ ಫಿಷನ್ ಅಂತ ಹೇಳ್ತೀನಿ, ಅದನ್ನು ಮಾಡಿದಾಗ ನನಗೆ ನ್ಯೂಕ್ಲಿಯರ್ ಎನರ್ಜಿ ಜನ್ರೇಟ್ ಆಗುತ್ತೆ. ಇದು ಗ್ರೀನ್ ಹೌಸ್ ಎಫೆಕ್ಟ್ಗೆ ಕಾಂಟ್ರಿಬ್ಯೂಟ್ ಮಾಡಲ್ಲ, ಹಾಗಾಗಿ ಇಟ್ಸ್ ಎಕೋ ಫ್ರೆಂಡ್ಲಿ ಮೆಥಡ್ ಅಂತ ಕನ್ಸಿಡರ್ ಮಾಡ್ಕೋಬೋದು. it going to generate the heat, produces a steam which can be used by the turbine generator to generate electricity. ಸೊ ಇದು ಎಲೆಕ್ಟ್ರಿಸಿಟಿ ಮಾಡ್ಕೋಬೋದು, ಬಟ್ ಏನು ಅಂತಂದರೆ ಎಕ್ಸ್ಪೆನ್ಸಿವ್ ಥರ್ಮಲ್ ಎನರ್ಜಿ ಅಂತ ಕರಿತೀವಿ. ಯೂಶಲಿ ಜಿಯೋಥರ್ಮಲ್ ಎನರ್ಜಿ 3 ಥರ ಇದೆ. ಡ್ರೈ ಸ್ಟೀಮ್ ಅಂತ ಕರಿತೀವಿ, ಫ್ಲ್ಯಾಶ್ ಅಂತ ಕರಿತೀವಿ, ಇಲ್ಲಾಂದರೆ ಬೈನರಿ ಅಂತ ಕರೀತಾರೆ. ಡ್ರೈ ಸ್ಟೀಮ್ ಪ್ಲಾಂಟ್ಸ್ ಟೇಕ್ ಸ್ಟೀಮ್ ಔಟ್ ಆಫ್ ದಿ ಫ್ರ್ಯಾಕ್ಚರ್ಸ್ in the ground and use it directly to drive the turbine that spins the generator. ಸೊ ಸ್ಟೀಮ್ ಆಗ್ತಾ ಇದೆ, ಜನ್ರೇಟ್ ಆಗ್ತಾ ಇದೆ, ಬಟ್ ಡ್ರೈ ಆಗ್ತಾ ಇದೆ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಡ್ರೈ ಸ್ಟೀಮ್ ಅಂತ ಕರಿತೀವಿ. ಆ ಥರ ಫ್ಲ್ಯಾಶ್ ಪ್ಲಾಂಟ್ಸ್ ಅಂತ ಕರಿತೀವಿ. ದ ಟೇಕ್ ದ ಹಾಟ್ ವಾಟರ್ ಯೂಶಲಿ ಅಟ್ ದ ಟೆಂಪ್ರೇಚರ್ ಕವರ್ಸ್ 200 degrees centigrade out of ground and allows it to boil as it rises the surface, then separate the steam phase in steam or water separators, then runs the steam through the turbine. ಸೊ ಇದನ್ನು ನನಗೇನಾಗುತ್ತೆ, ಟರ್ಬೈನ್ ಅಂತಂದರೆ ಎನರ್ಜಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳೋವಂಥ ಒಂದು ಆ್ಯಪ್ರೇಟಸ್. ಆ ಥರ ಬೈನರಿ ಪ್ಲಾಂಟ್ಸ್ನ ತೊಗೊಂಡ್ರೆ ದ ಹಾಟ್ ವಾಟರ್ ಫ್ಲೋಸ್ ಥ್ರೂ ದಿ heat exchangers, boiling an organic fluid that spins the turbine. The condensed steam remaining geothermal fluid from all the 3 types of the plants are injected back into the hot rock to pick up more heat. ಸೊ ಇದು ಸೈಕಲ್, ಒಂದು ಕಡೆ ಜನರೇಟ್ ಆಗ್ತಾ ಇರುತ್ತೆ, ಮತ್ತೆ ಅದೇ ಮಾಡಿ ಅದನ್ನೆಲ್ಲ ತೆಗಿತಾ ಹೋಗ್ತೀವಿ. ಈಗ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಕೋಲ್ನ ತಗೊಂಡ್ರೆ 0.8% ಆಫ್ ದಿ ಗ್ಲೋಬಲ್ ರಿಸರ್ವ್ ಇದೆ. 5.7 ಟೋಟಲ್ ಪ್ರೂವನ್ ರಿಸರ್ವ್ಸ್ ಆಫ್ ದಿ ಕೋಲ್ ಇನ್ ದಿ ವರ್ಲ್ಡ್. 5.7 ಎಂಟೈರ್ ಎನರ್ಜಿ ತಗೊಂಡ್ರೆ ಅದರಲ್ಲಿ 5.7% ಪ್ರೂವನ್ ರಿಸರ್ವ್ಸ್ ಆಫ್ ಕೋಲ್ ಇದೆ ಅಂತ. The bulk of the coal produced is an inferior grade non-cooking coal used to meet the demands of the power sector. ಸೊ ಅಗೇನ್ ನಾವು ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ, ಎಲ್ಲ ಕಡೆಗೂ ನನಗೆ ಎನರ್ಜಿ ಜನ್ರೇಷನ್ಗೆ ನಾನು ಕೋಲ್ನ ಯೂಸ್ ಮಾಡ್ತೀನಿ. ಹಂಗಾಗಿ ಏನಾಗುತ್ತೆ ಅಂತಂದರೆ ತುಂಬ ಡಿಮ್ಯಾಂಡ್ ಇದೆ. ನಾನು ಹೇಳ್ದಂಗೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ನ ಕನ್ಸಿಡರ್ ಮಾಡಿಕೊಂಡ್ರೆ ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ಕಡಿಮೆ ಇದೆ. ವೆನ್ ಕೋಲ್ ಇಸ್ ಬರ್ನ್ಟ್ ಇಟ್ ಪ್ರೊಡ್ಯೂಸಸ್ ದಿ ಕಾರ್ಬನ್ ಡೈಆಕ್ಸೈಡ್ ದಟ್ ಕಾಸಸ್ ದಿ ಗ್ಲೋಬಲ್ ವಾರ್ಮಿಂಗ್. ಇದರ ಪ್ರಾಬ್ಲಮ್ ಏನು ಅಂತಂದರೆ ಗ್ಲೋಬಲ್ ವಾರ್ಮಿಂಗ್ಗೆ ಇದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಕೋಲಲ್ಲಿ ಏನಾಗಿರುತ್ತೆ ಅಂದರೆ ಸಲ್ಫರು, ನೈಟ್ರೋಜನ್ನು ಇರುತ್ತೆ. ಅಲಾಂಗ್ ವಿತ್ ದಟ್ ಏನಾಗುತ್ತೆ, ಅದು ಟಾಕ್ಸಿಕ್ ಗ್ಯಾಸಸ್ NO2, SO2, SO3 ಇದನ್ನೆಲ್ಲ ರಿಲೀಸ್ ಮಾಡ್ತಾ ಹೋಗುತ್ತೆ. ದಟ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದಿ ಆ್ಯಸಿಡ್ ರೈನ್ ಮತ್ತು ಏರ್ ಪೊಲ್ಯೂಷನ್ಗೂ ಇದು ಬರ್ನಿಂಗ್ ಆಫ್ ಕೋಲ್ ಆಗುತ್ತೆ. ಹಂಗಾಗಿ ಈಗ ಎಲ್ಲ ಕಡೆಗೂ ಏನು ಮಾಡ್ತಾ ಇದ್ದಾರೆ, ನೀವು ಕೋಲ್ನ ಅಥವಾ ಉರುಳುಗಳನ್ನ ಉಪಯೋಗಿಸ್ದಲೆ ಎಲ್ಲರೂ LPG ಗ್ಯಾಸ್ ಯೂಸ್ ಮಾಡಿ. ಸೊ ನಿಮಗೆ ಕೆಮ್ಮಾಗಿರ್ಬೋದು, ನಿಮಗೆ ಪ್ರಾಬ್ಲಮ್ ಇರೋದು ಏನಿದೆಯಲ್ಲ ಅದೆಲ್ಲ ಕಡಿಮೆ ಆಗ್ಬೋದು ಅಂತ ಈಚ್ ಆ್ಯಂಡ್ ಎವ್ರಿಬಡಿ ಇನ್ ದಿ ಎಂಟೈರ್ ವರ್ಲ್ಡ್ ಎವ್ರಿಬಡಿ ಶುಡ್ ಗೋ ಫಾರ್ LPG ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದರೆ ಇದು ಲಂಗ್ ಡಿಸೀಸಸ್ ಬರೋ ಅಂಥದ್ದು ಇದೆಲ್ಲ. ಯಾಕೆಂದರೆ ಅಲ್ಲಿ ಸಲ್ಫರು, ನೈಟ್ರೋಜನ್ ಇತ್ತು ಅಂತಂದರೆ ಆ್ಯಸಿಡ್ ರೈನು ಮತ್ತು ಏರ್ ಪೊಲ್ಯೂಷನ್ಗೆ ಕಾರಣ ಆಗುತ್ತೆ. ರೇಡಿಯೋ ಆ್ಯಕ್ಟಿವ್ ಮರ್ಕ್ಯುರಿ, ಟ್ರೇಸಸ್ ಆಫ್ ಮರ್ಕ್ಯುರಿ ಇತ್ತು ಅಂತಂದ್ರೂ ಹೀಟ್ ಮಾಡಿದಾಗ ಸಿವಿಯರ್ ಹ್ಯೂಮನ್ ಹೆಲ್ತ್ಗೆ ಅಫೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಬರ್ನಿಂಗ್ ಆಫ್ ದಿ ಕೋಲ್ ಅಂತ ಏನಿದೆಯಲ್ಲ, ಈ ಕೋಲ್ ಎನರ್ಜಿ ಅಂತ ಏನು ಕನ್ಸಿಡರ್ ಮಾಡ್ತೀವಲ್ಲ ಅದನ್ನು ನಾವು ನಾನ್ ಎಕೋಫಿ ಮೆಥಡ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಆ ಥರ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ನ ತೊಗೊಂಡ್ರೆ ಈ ಕ್ರೂಡ್ ಆಯಿಲ್ ಡಿಫ್ರೆಂಟ್ ಕಾಂಪೌಂಡ್ಸನ್ನು ತೆಗಿಬೋದು. ಅದನ್ನು ಬೇರೆ ಬೇರೆ ಕಾಂಪೌಂಡ್ಸಿಂದ ಬೇರೆ ಬೇರೆ ಟೆಂಪ್ರೇಚರ್, ನಾನು ಹೇಳಿದೆ ಆಯಿಲ್ಸ್ ಇರ್ಬೋದು, ಫ್ಯಾಟ್ಸ್ ಇರ್ಬೋದು, ಅದರಿಂದನೂ ಅದನ್ನು ತೆಗಿತಾ ಹೋಗ್ತಾರೆ. ಅಥವಾ ಯಾವುದೋ ಒಂದು ಫುಡ್ ಇರ್ಬೋದು, ಅದರಿಂದ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಡಿಸ್ಟಿಲೇಷನ್ ಮಾಡಿ ಸಪ್ರೇಟ್ ಮಾಡ್ತಾರೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ನಾನ್ ರಿನ್ಯೂಯಬಲ್ ಅಂತ ಹೇಳ್ತೀವಿ. ಒಂದು ಸಲ ಮಾಡಿಬಿಟ್ವಿ ಅದನ್ನು ಅಂತಂದರೆ ಅದು ಕನ್ವರ್ಟ್ ಬಿಡುತ್ತೆ, ಮತ್ತೆ ಸಿಕ್ಕೋದಿಲ್ಲ. ಅದೇ ರೀತಿ ಪೆಟ್ರೋಲಿಯಂ ಬರುತ್ತೆ. ಇದು ನನಗೆ ಪೆಟ್ರೋಲಿಯಂ ಕ್ರಾಕಿಂಗ್ ಅಂತ ಕರಿತೀವಿ. ಕ್ರ್ಯಾಕ್ ಮಾಡ್ತೀವಿ,
ಆವಾಗ ನನಗೆ ಬರುತ್ತೆ ಪೆಟ್ರೋಕೆಮಿಕಲ್ಸ್ ಅಂತ ನಾವು ಯಾವುದು ಹೇಳ್ತೀವಿ ಇದೆಲ್ಲ ಪೆಟ್ರೋಲಿಯಮಿಂದನೇ ಬರುತ್ತೆ. ಕ್ರೂಡ್ ಆಯಿಲ್ ಈಸ್ ನ್ಯಾಚುರಲಿ ಅಕರಿಂಗ್ ಫ್ಲೇಮಬಲ್ ಲಿಕ್ವಿಡ್ ಕನ್ಸಿಸ್ಟಿಂಗ್ ಆಫ್ ಎ ಕಾಂಪ್ಲೆಕ್ಸ್ mixture of hydrocarbon with a small amount of sulfur, oxygen and nitrogen of various molecular weights and other organic compounds that are found in the geological formation beneath the earth's surface. ಇಲ್ಲಿ ಪೆಟ್ರೋಲಿಯಂ ಏನಾಗುತ್ತೆ ಅಂತಂದರೆ ಎಲ್ಲ ಫಾರ್ಮಲ್ಲಿ ಇದೆ, ಎಷ್ಟೊಂದು ಆರ್ಗ್ಯಾನಿಕ್ಕು, ಇನ್ಆರ್ಗ್ಯಾನಿಕ್ಕು, ಓಪನ್ ಚೈನು, ಕ್ಲೋಸ್ಡ್ ಚೈನು ಎಲ್ಲನೂ ಕಾಂಪ್ಲೆಕ್ಸ್ ಆಫ್ ಹೈಡ್ರೋಕಾರ್ಬನ್, ಮಿಕ್ಸ್ಚರ್ ಆಫ್ ಹೈಡ್ರೋಕಾರ್ಬನ್ಸ್ ಎಲ್ಲ ಮಿಕ್ಸ್ಚರ್ ಆಗಿದೆ. ಜೊತೆಗೆ ಸಲ್ಫರು, ಕಾರ್ಬನ್ನು, ನೈಟ್ರೋಜನ್ನು ಇದೆ ಅದರೊಳಗಡೆಗೆ. ಇದೆಲ್ಲ ಕಾಂಬಿನೇಷನ್ಗೆ ಈ ಕ್ರೂಡ್ ಆಯಿಲ್ಗೆ ನ್ಯಾಚುರಲಿ ಅಕರಿಂಗ್ ಆಗ್ತಾ ಇರೋದಕ್ಕೆ ನಾವು ಪೆಟ್ರೋಲಿಯಂ ಅಂತ ಕರಿತೀವಿ. ಪೆಟ್ರೋಲಿಯಂ ಗ್ಯಾಸ್ obtained during the cracking of the fractional distillation can be easily converted into liquid under pressure, high pressure as LPG. LPG ಅಂತಂದರೆ ಲಿಕ್ವಿಫೈಡ್ ಪ್ರೆಷರ್ ಗ್ಯಾಸ್ ಅಂತ ನಾವು ಕರಿತೀವಿ. ಸೊ ಹಾಗಾಗಿ ಅದನ್ನೇನು ಮಾಡ್ತಾ ಇದ್ದೀವಿ, ಅಂಡರ್ ಪ್ರೆಷರ್ ಅದನ್ನು ನಾನು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. Natural gas is found above the oil in the oil well. It is a mixture of 50 to 90% of methane and small amount of other hydrocarbon. If the natural gas contains the lower hydrocarbon like methane, ethane, it is called as a dry gas. If the natural gas contains the higher hydrocarbon like propane, butane, it is called as the wet gas. So ಇದನ್ನ ಎರಡು ಥರ ನ್ಯಾಚುರಲ್ ಗ್ಯಾಸ್ನ ಎರಡು ಥರ ಕನ್ಸಿಡರ್ ಮಾಡ್ತೀವಿ. ಒಂದಕ್ಕೆ ವೆಟ್ ಗ್ಯಾಸ್ ಅಂತ ಕರಿತೀವಿ, ಡ್ರೈ ಗ್ಯಾಸ್ ಅಂತ ಕರಿತೀವಿ. ಡ್ರೈಯಲ್ಲಿ ಏನಾಗುತ್ತೆ ಅಂದರೆ ಲೋಯರ್ ಹೈಡ್ರೋಕಾರ್ಬನ್ನು, ಮೀಥೇನು, ಈಥೇನು ಎಲ್ಲ ಇತ್ತು ಅಂದರೆ ಡ್ರೈ. ಹೈಯರ್ ಹೈಡ್ರೋಕಾರ್ಬನ್ಗೆ ಹೋದಾಗ ಪ್ರೋಪೇನು, ಬ್ಯೂಟೇನ್ ಎಲ್ಲ ಹೋದರೆ ಅದಕ್ಕೆ ನಾವು ಗ್ಯಾಸ್ ಅಂತ ಹೇಳ್ತೀವಿ. ಯಾಕೆಂದರೆ ಅಲ್ಲಿ ಸ್ವಲ್ಪ ವೆಟ್ನೆಸ್ಸು ಬಂದಿರುತ್ತೆ. ಅಡ್ವಾಂಟೇಜಸ್ ಏನು ಅಂದರೆ ಅವೈಲಬಲ್ ಇನ್ ಹೈಲಿ ಕಾನ್ಸಂಟ್ರೇಟೆಡ್ ಫಾರ್ಮ್, ಈಸಿ ಟು ಸ್ಟೋರ್, ರಿಲಯಬಲ್ ಸಪ್ಲೈ, ಲೋ ಕಾಸ್ಟ್ ಪರ್ ಯೂನಿಟ್ ಆಫ್ ಎನರ್ಜಿ ಪ್ರೊಡ್ಯೂಸಸ್ ಟೆಕ್ನಾಲಜಿ ಇಸ್ ಮೆಚ್ಯೂರ್ಡ್. ಸೊ ಇದನ್ನು ನಾನು ಯೂಸ್ ಮಾಡ್ಕೋಬೇಕು ಅಂತಂದರೆ ಟೆಕ್ನಾಲಜಿನ ನಾನು ಆಲ್ರೆಡಿ ನನಗೆ ಬೇಕಾದ ರೀತಿಯಲ್ಲಿ ಅದನ್ನು ಟ್ರೈ ಮಾಡ್ಕೊಳ್ಳೋಕ್ಕೆ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಅದು ಈಸಿಯಾಗಿ ನನಗೆ ಆಗ್ತಾ ಹೋಗುತ್ತೆ. ಸೊ ಪ್ರಾಬ್ಲಮ್ ಏನು ಅಂದರೆ ಹೈಲಿ ಪೊಲ್ಯೂಟಿಂಗ್ ಯಾವುದೇ ಒಂದು ಕೆಮಿಕಲ್ಸ್ ಇರ್ಬೋದು, ಪೆಟ್ರೋಲಿಯಂನ ಹೀಟ್ ಮಾಡಿದಾಗ ನಾನು ಹೇಳ್ದಂಗೆ ಇಟ್ ಗೋಯಿಂಗ್ ಟು ಅಫೆಕ್ಟ್ ದಿ ಗ್ಲೋಬಲ್ ವಾರ್ಮಿಂಗ್ ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಮಾಡ್ತಾ ಹೋಗುತ್ತೆ, ಅದು ಆಗುತ್ತೆ. ಅವೈಲಬಲ್ ಓನ್ಲಿ ಇನ್ ಫ್ಯೂ ಪ್ಲೇಸಸ್, ಹೈ ರನ್ನಿಂಗ್ ಕಾಸ್ಟ್, ಲಿಮಿಟೆಡ್ ಸಪ್ಲೈ ಆ್ಯಂಡ್ ವಿಲ್ ಒನ್ ಡೇ ಗೆಟ್ ಎಕ್ಸಾಸ್ಟೆಡ್. ಸೊ ಇಟ್ಸ್ ಎ ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ಹಾಗಾಗಿ ಅದ್ರ ಮೇಲೆ ನಾವು ಕಂಪ್ಲೀಟ್ ಡಿಪೆಂಡ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ನನಗೆ ಈಗ ಏನಾಗ್ತಾ ಇದೆ, ನನಗೆ ಎರಡು ಥರ ಇದೆ. ಒಂದು ರಿನ್ಯೂಯಬಲ್ ಅಂತ ಕರಿತೀವಿ, ಇನ್ನೊಂದಕ್ಕೆ ನಾನ್ ರಿನ್ಯೂಯಬಲ್ ಅಂತ ಹೇಳ್ತೀವಿ. ರಿನ್ಯೂಯಬಲ್ ಎನರ್ಜಿ ಅಂದರೆ ರಿನ್ಯೂ ಆಗುತ್ತೆ, ನಾನ್ ರಿನ್ಯೂಯಬಲ್ ಎನರ್ಜಿ ಅಂದರೆ ರಿನ್ಯೂ ಆಗಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ, ನಾನ್ ರಿನ್ಯೂಯಬಲ್ ಎನರ್ಜಿ ಅಂತ ಕರಿತೀವಿ. ಸೊ ಎರಡೂ ಎನರ್ಜಿ ನಾನು ಉಳಿಸ್ಕೋಬೇಕು ಅಂತಂದರೆ, ರಿನ್ಯೂಯಬಲ್ ಎನರ್ಜಿ ಅಂದರೆ ಮತ್ತೆ ಮತ್ತೆ ರಿಯೂಸ್ ಮಾಡೋದು ನನಗಿರುತ್ತೆ, ನಾನ್ ರಿನ್ಯೂಯಬಲ್ ಎನರ್ಜಿ ಅಂದರೆ ಮತ್ತೆ ಮತ್ತೆ ರಿಯೂಸ್ ಮಾಡೋದು ನನಗಿರೋದಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡಬೇಕು, ಅದನ್ನು ಉಳಿಸ್ಕೋಬೇಕು, ಎನರ್ಜಿ ನಾನು ಹಾಗೆ ಇಟ್ಕೋಬೇಕು, ಪೊಲ್ಯೂಷನ್ಗೆ ಕಾಂಟ್ರಿಬ್ಯೂಟ್ ಮಾಡಬಾರ್ದು, ಎಕೋ ಫ್ರೆಂಡ್ಲಿ ಮೆಥಡ್ಸ್ ನಾನು ಯೂಸ್ ಮಾಡಬೇಕು ಅಂತಂದರೆ ನಾನೇನು ಮಾಡಬೇಕಾಗತ್ತೆ, ಈ ಎನರ್ಜಿ ಕನ್ಸಂಪ್ಷನ್ ಅಥವಾ ಎನರ್ಜಿ ಯೂಸೇಜ್ ಏನಿದೆಯಲ್ಲ ಅದನ್ನೆಲ್ಲ ನಾನು ಕಡಿಮೆ ಮಾಡಬೇಕಾಗತ್ತೆ. ಹೇಗೆ ಕಡಿಮೆ ಮಾಡಬೇಕಾಗತ್ತೆ ಅಂದರೆ ರೀಸೈಕ್ಲಿಂಗ್ ಮಾಡ್ಬೋದು. ರೀಸೈಕ್ಲಿಂಗ್ ಇಸ್ ಅನ್ ಎಕ್ಸಲೆಂಟ್ ವೇ ಆಫ್ ಸೇವಿಂಗ್ ದಿ ಎನರ್ಜಿ ಆ್ಯಂಡ್ ಕನ್ಸರ್ವಿಂಗ್ ದಿ ಎನ್ವೈರನ್ಮೆಂಟ್. ಏನೇನು ಮಾಡ್ಬೋದು ಅಂತಂದರೆ, ಯಾವುದೇ ಒಂದು ನೀವು ವಸ್ತುನ ಮತ್ತೆ ಮತ್ತೆ ಬಿಸಾಕ್ತೀರಾ, ಯೂಸ್ ಮಾಡಲ್ಲ ಅದು ಅಂತಂದರೆ ಅದಕ್ಕೆ ಅದರಿಂದ ಎಷ್ಟೊಂದು ಜನದ್ದು ಎಫರ್ಟ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಐ ರೀಸೈಕಲ್ಡ್ ಎ ಟಿನ್ ಕ್ಯಾನ್ ಸೇವ್ ಎನಫ್ ದಿ ಎನರ್ಜಿ ಟು ಪವರ್ ಆಫ್ ಎ ಟೆಲಿವಿಷನ್ ಫಾರ್ 3 hours. ಈಗ ಒಂದು ಯಾವುದೋ ನೀವು ಕೋಕೋ ಕೋಲಾ, ಆ ಪೆಪ್ಸಿ ಅದನ್ನೆಲ್ಲ ಟಿನ್ನಲ್ಲಿ ಕುಡಿತೀರಾ, ಆ ಟಿನ್ ಮಾಡೋದಕ್ಕೆ ಅಥವಾ ಅದನ್ನು ನೀವು ಒಂದು ಟಿನ್ನ ಮಾಡೋದಕ್ಕೆ ಎಷ್ಟು ಎನರ್ಜಿ ಬೇಕಲ್ಲ, ಆ ಎನರ್ಜಿ ಹೇಗಿರುತ್ತೆ ಅಂತಂದರೆ ನೀವು ಟಿ ವಿನ 3 hour ನೋಡೋಕ್ಕೆ ಎಷ್ಟು ಎನರ್ಜಿ ಬೇಕಲ್ಲ ಅಷ್ಟು ಎನರ್ಜಿ ಒಂದು ಟಿನ್ನ ಕೊಡುತ್ತೆ. ಅಗೇನ್ ಐ ರೀಸೈಕಲ್ ದಿ ಗ್ಲಾಸ್ ಬಾಟಲ್ ವುಡ್ ಸೇವ್ ಎನಫ್ ಎನರ್ಜಿ ಟು ಎ ಪವರ್ ಆಫ್ ಎ ಕಂಪ್ಯೂಟರ್ ಫಾರ್ 25 minutes. ಸೊ ಒಂದು ಗ್ಲಾಸ್ ಬಾಟಲನ್ನ ನಾನು ರೀಸೈಕಲ್ ಮಾಡಿದೆ ಅಂತ ಇಟ್ಕೊಳ್ಳೋಣ, ಮತ್ತು ಅದನ್ನು ಬಿಸಾಕ್ತಲೇ ಅದನ್ನ ಎನ್ವೈರ್ಮೆಂಟಿಗೆ ಪೊಲ್ಯೂಷನ್ ಅಂತ ನಾನು ಕಳಿಸ್ತಾರೆ. ಹಾಗೆ ಅದೇನಾದರೂ ರೀಯೂಸ್ ಮಾಡಿದೆ, ರೀಸೈಕಲ್ ಮಾಡಿದೆ ಅಂತಂದರೆ ನಿಮ್ಗೆ ಗೊತ್ತು ಗ್ಲಾಸ್ ಏನಾಗುತ್ತೆ, ರೀಸೈಕಲ್ ಆಗುತ್ತೆ. ಅದನ್ನು ಹೀಟ್ ಮಾಡಿದಾಗ ಏನಾಗುತ್ತೆ, ಅದು ಸೂಪರ್ ಕೂಲ್ ಲಿಕ್ವಿಡ್ ಆಗುತ್ತೆ, ಹಾರ್ಡನ್ ಮಾಡಿದಾಗ ಅದು ಗ್ಲಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ನೀವು ರೀಸೈಕಲ್ ಮಾಡಿದಾಗ ಅದ್ರದ್ದು ನನಗೆ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದಿ ಕನ್ಸರ್ವೇಷನ್ ಆಫ್ ಎನ್ವೈರನ್ಮೆಂಟ್. I recycle the plastic bottle would save enough energy to power 60 watt light bulb for 3 hours. ಸೊ ನಾನು ಈ ಪ್ಲಾಸ್ಟಿಕ್ನ ನಾನು ಯೂಸ್ ಮಾಡ್ದೆಲ್ಲ ಅವಾಯ್ಡ್ ಮಾಡಿದೆ, ಅಥವಾ ಒಂದು ದಿನ ಯೂಸ್ ಮಾಡೋದನ್ನು ರೀಸೈಕಲ್ ಮಾಡಿದೆ, ಹಾಗೆ ಪ್ರತಿ ಸಲನೂ ಬಿಸಾಕ್ದಲ್ಲ ಅದನ್ನು ರೀಸೈಕಲ್ ಮಾಡಿದೆ ಅಂತಂದರೆ 60 watt ಬಲ್ಬು 3 hour ಉರಿಯೋಕ್ಕೆ ಎಷ್ಟು ಎನರ್ಜಿ ಬೇಕಲ್ಲ ಅಷ್ಟು ಎನರ್ಜಿ ಅದು ನಾನು ಕೊಡುತ್ತೆ. 70% ಲೆಸ್ ಎನರ್ಜಿ ಇಸ್ ರಿಕ್ವೈರ್ಡ್ ಟು ರೀಸೈಕಲ್ ದಿ ಪೇಪರ್ ಕಂಪೇರ್ ವಿತ್ ಮೇಕಿಂಗ್ ಇಟ್ ಫ್ರಮ್ ದಿ ರಾ ಮೆಟೀರಿಯಲ್ಸ್. ಸೊ ಅದನ್ನು ರೀಸೈಕಲ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ದ್ಯಾನ್ ದಟ್ ಆಫ್ ದಿ ಪ್ರೊಡ್ಯೂಸರ್. ನೀವು ಪೇಪರ್ ಆಗಿರ್ಬೋದು, ವುಡ್ ಆಗಿರ್ಬೋದು, ಎಲ್ಲನೂ ನೀವು ಸಾಧ್ಯ ರೀಸೈಕಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕಾಗುತ್ತೆ.
ಆ್ಯಸ್ ಅನ್ ಇಂಡಿವಿಜುವಲ್ ನಾನು ಏನು ಮಾಡ್ಬೋದು, ಬೈ ಸ್ವಿಚಿಂಗ್ ದಿ ಲೈಟ್ ವೆನ್ ನಾಟ್ ರಿಕ್ವೈರ್ಡ್. ಸೊ ನಾನು ದುಡ್ಡು ಕಟ್ತೀನಿ, ಹೆಂಗೆ ನನ್ನದೇ ದುಡ್ಡು ಏನು ಬೇಕಾದ್ರೂ ಮಾಡಲಿ ಅನ್ನೋದಲ್ಲ. ನೀವೆಲ್ಲೇ ನೋಡಿದಾಗ ಲೈಟ್ ಉರಿತಾ ಇದೆ ಅಂತಂದಾಗ ಅದು ಅಗ್ಲೊತ್ತಲ್ಲಿ ಅನ್ನೆಸೆಸರಿ ಅದು ಯೂಸ್ ಆಗ್ತಿದೆ ಅಂದರೆ ಇಮಿಡಿಯೇಟ್ಲಿ ಅದನ್ನು ಪುಟ್ ಆಫ್ ಮಾಡಬೇಕಾಗತ್ತೆ. ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಈಚ್ ಆ್ಯಂಡ್ ಎವ್ರಿಬಡಿ. ಯಾರೋ ಮಾಡಿದರೆ ನಾನು ಯಾಕೆ ಮಾಡಬೇಕು ಅಂತ ಬಿಟ್ಟರೆ ನಿಮಗೆ ಕಷ್ಟ ಆಗುತ್ತೆ. ಬೈ ಸ್ವಿಚಿಂಗ್ ಆಫ್ ದ ಲೈಟ್ ವೆನ್ ನಾಟ್ ರಿಕ್ವೈರ್ಡ್, ಯೂಸಿಂಗ್ ರೀಫಿಲ್ಸ್ ಇನ್ಸ್ಟೆಡ್ ಆಫ್ ಬೈಯಿಂಗ್ ದಿ ನ್ಯೂ ಪೆನ್. ಸೊ ರೀಫಿಲ್ನ ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಪ್ಲಾಸ್ಟಿಕ್ ಇರುತ್ತೆ. ಆ ಪ್ಲಾಸ್ಟಿಕ್ ಪ್ರೊಡಕ್ಷನ್ಗೆ ನಿಮ್ಗೆ ಏನಾಗುತ್ತೆ, ಬೇಕಾದಷ್ಟು ಎನರ್ಜಿ ನಮ್ಮದು ಯುಟಿಲೈಸ್ ಆಗಿರುತ್ತೆ. ಹಂಗಾಗಿ ನಾನು ಏನು ಮಾಡಬೇಕಾಗತ್ತೆ, ಅದು ರೀಫಿಲ್ ಹಾಕ್ಕೊಳ್ಳೋಂಥ ಪೆನ್ನ ನಾನು ನೋಡಬೇಕಾಗತ್ತೆ. ಬೈಯಿಂಗ್ ಮೆಟೀರಿಯಲ್ಸ್ ಇನ್ ಬಲ್ಕ್ ವಿತೌಟ್ ಪ್ಯಾಕಿಂಗ್. ಸೊ ಮೆಟೀರಿಯಲ್ಸ್ನ ಈಗ ನೀವು 10 ಗ್ರಾಮ್ ತೊಗೊಂಡ್ರು ಪ್ಯಾಕ್ ಮಾಡ್ತಾರೆ, 20 ಗ್ರಾಮ್ ತೊಗೊಂಡ್ರು ಪ್ಯಾಕ್ ಮಾಡ್ತಾರೆ, 100 ಗ್ರಾಮ್ಸ್ ತೊಗೊಂಡ್ರು ಪ್ಯಾಕ್ ಮಾಡ್ತಾರೆ. ಸೊ ಅದ್ರ ಬದಲು ನಿಮಗೆ 20 ಗ್ರಾಮ್ದೆ 5 ಸಲ ತೊಗೊಳೋದು ಬದಲು 100 ಗ್ರಾಮ್ದೆ ಒಂದೇ ತೊಗೋಬೋದು. ಅಥವಾ 1 kg, 20 kg, 25 kg ಒಂದೇ ಬ್ಯಾಗ್ ನೀವು ಮಾಡ್ಕೊಂಡು ಬಂತಂದರೆ ಅದೇನಾದರೂ ಪ್ಲಾಸ್ಟಿಕ್ ಆಗಿತ್ತು ಅಂತಂದರೆ ಆವಾಗ ಏನಾಗುತ್ತೆ, ನೀವು ಪೊಲ್ಯೂಷನ್ಗೆ ಕಾಂಟ್ರಿಬ್ಯೂಟ್ ಮಾಡ್ತೀರಾ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಬಲ್ಕಲ್ಲಿ ನೀವು ಅದನ್ನು ಕೊಂಡ್ಕೋಬೇಕಾಗತ್ತೆ. ಬೈ ಗ್ರೋಯಿಂಗ್ ದಿ ಪ್ಲಾಂಟ್ಸ್. ಸೊ ನಿಮ್ಗೆ ಗೊತ್ತು, ಗ್ರೀನ್ ಹೌಸ್ ಎಫೆಕ್ಟ್ನ ನಾನು ರೆಡ್ಯೂಸ್ ಮಾಡಬೇಕು, ಗ್ಲೋಬಲ್ ವಾರ್ಮಿಂಗ್ನ ರೆಡ್ಯೂಸ್ ಮಾಡಬೇಕು ಅಂದರೆ ಸಕ್ಸಸ್ಫುಲ್ ಮೆಥಡ್ ಏನು ಅಂದರೆ ಐ ಹ್ಯಾವ್ ಟು ಗ್ರೋ ಲಾಟ್ ಆಫ್ ಪ್ಲಾಂಟ್ಸ್. ಬೈ ಬೀಯಿಂಗ್ ದಿ ವೆಜಿಟೇರಿಯನ್ ಆಲ್ಸೋ ಯು ಕ್ಯಾನ್ ಸೇವ್ ಎನರ್ಜಿ, ನಾಟ್ ವೇಸ್ಟಿಂಗ್ ದಿ ಫುಡ್. ಸೊ ನನಗೆ ಒಂದು ಗೊತ್ತಿದೆ, ಒಂದು ಅಕ್ಕಿ ಕಾಳಿಂದ ನೀವು ಇದಕ್ಕೆ ಹಾಕಿದ್ರೆ, ಭೂಮಿಗೆ ಹಾಕಿದ್ರೆ ಅದು ಕಾಳು ಕೊಟ್ಟು ಹೊರಗಡೆ ಬರಬೇಕು ಅಂತಂದರೆ ಆ ರೈತ ಹತ್ತತ್ರ 1 ವರ್ಷ ಅದಕ್ಕೆ ಕಷ್ಟಪಟ್ಟಿರ್ತಾನೆ, ಬರ್ಬೋದು ಬರ್ದಲೇ ಇರ್ಬೋದು. ಸೊ ಅಷ್ಟು ಕಷ್ಟಪಟ್ಟು ಬೆಳೆದಿರೋವಂಥ ರೈತ ಬೆಳೆದಿರೋವಂಥ ಫುಡ್ನ ನಾವು ಅನ್ನೆಸೆಸರಿ ವೇಸ್ಟ್ ಮಾಡೋ ಹಂಗಿಲ್ಲ. ನೆಕ್ಸ್ಟು CLF ಬಲ್ಬ್ಸ್ನ ಯೂಸ್ ಮಾಡ್ಬೋದು. ರಾದರ್ ದ್ಯಾನ್ ಇದು ಇದೆಯಲ್ಲ ಟ್ಯೂಬ್ಲೈಟ್ ಇರೋದ್ರ ಬದಲು ಅದನ್ನು ನೀವು CFLನ ಬಲ್ಬ್ಗಳನ್ನ ಯೂಸ್ ಮಾಡಿದ್ರೆ ಯು ಕ್ಯಾನ್ ಸೇವ್ ಲಾಟ್ ಆಫ್ ಎನರ್ಜಿ. ಅಥವಾ ಯು ಕ್ಯಾನ್ ಬೈ ಎ ಡೀಸೆಲ್ ಕಾರ್ನ ತೊಗೋಬೋದು, ಅಲ್ಲಿ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಕಂಪೇರ್ ಟು ದಿ ಪೆಟ್ರೋಲ್ ಕಾರ್. ನೆಕ್ಸ್ಟ್ ಕಾರ್ ಪೂಲ್ ಮಾಡ್ಬೋದು. ಒಂದೇ ಜಾಗಕ್ಕೆ 10 ಜನ ಹೋಗ್ತಾ ಇದ್ದೀರಾ ಅಂತಂದರೆ ಎಲ್ಲರೂ ಅಟ್ ಎ ಟೈಮ್ ಯಾವುದೋ ಒಂದು ಜಾಗಕ್ಕೆ ಸೇರಿ ಎಲ್ಲರೂ ಒಟ್ಟಿಗೆ ಬರುವಂಥದ್ದು ಮೇಲೆ. ಅದ್ರ ಬದಲು 10 ಜನ ಇದ್ದಾರೆ ಅಂದರೆ 10 ಜನನೂ 10 ಕಾರ್ ತೊಗೊಂಡು 10 ವೆಹಿಕಲ್ ತೊಗೊಂಡು ಹೋದ್ರು ಏನು ಪ್ರಾಬ್ಲಮ್ ಆಗುತ್ತಲ್ಲ ಅದು ಅಲ್ಲಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸೋಲಾರ್ ಎನರ್ಜಿ ಈಸಿಯಾಗಿ ಫ್ರೀಯಾಗಿ ಸಿಗುತ್ತೆ, ನೀಟಾಗಿ. ಅದಕ್ಕೆ ಏನು ಜಾಸ್ತಿ ಜಾಗನೂ ಬೇಕಾಗಲ್ಲ. ನಿಮ್ಮ ಮನೆ ಟೆರೆಸ್ ಇಲ್ಲ ಅಂತಂದರೆ ಕಿಟಕಿ ಒಳಗಡೆ, ಎಲ್ಲಿ ಮನೆ ಒಳಗಡೆನೂ ನೀವು ಅದನ್ನು ಜನ್ರೇಟ್ ಮಾಡ್ಕೋಬೋದು, ಪ್ರೊವೈಡೆಡ್ ನಿಮಗೆ ಮನೆಯೊಳಗಡೆಗೆ ಸೋಲಾರ್ ಎನರ್ಜಿ ಬರ್ತಾ ಇದೆ ಅಂತ. ಯೂಸ್ ಬಸ್ ಆರ್ ಎ ಟ್ರೈನ್. ಸೊ ಇಂಡಿವಿಜುವಲಿ ನಾವು ಒಬ್ಬೊಬ್ಬರೇ ಕಾರ್ ಯೂಸ್ ಮಾಡೋದು ಬದಲು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿದೆಯಲ್ಲ ಅದು ಇಫ್ ಇಟ್ ಇಸ್ ಕನ್ವೀನಿಯೆಂಟ್ ವಿ ಕ್ಯಾನ್ ಯೂಸ್ ಇಟ್. ನೆಕ್ಸ್ಟ್ ವರ್ಕ್ ಫ್ರಮ್ ಹೋಮ್. ಈಗೆಲ್ಲ ಈ ಕೋವಿಡ್ ಪೀರಿಯಡಲ್ಲಂತೂ ಎಲ್ಲರೂ ಮಾಡಿದ್ದಾರೆ. ಯಾಕೆಂದರೆ ಒಬ್ಬ ಎಂಪ್ಲಾಯಿ ಮನೆಯಿಂದ ಅಲ್ಲಿಗೆ ಆಫೀಸ್ಗೆ ಹೋಗಿ ಆಫೀಸಿಂದ ಮನೆಗೆ ಬರಬೇಕು ಅಂತಂದರೆ ಈ ಹ್ಯಾಸ್ ಟು ಸ್ಪೆಂಡ್ ಲಾಟ್ ಆಫ್ ಎನರ್ಜಿ, ಟೈಮ್ ಎಲ್ಲನೂ ಆಗುತ್ತೆ. ಸೊ ಅಥವಾ ನನಗೆ ಇದನ್ನು ಸೇವ್ ಮಾಡ್ಕೊಳ್ಳೋಕ್ಕೆ, ಫ್ಯೂಯಲ್ನ ಸೇವ್ ಮಾಡ್ಕೊಳ್ಳೋಕ್ಕೆ, ಯಾಕೆಂದರೆ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂದರೆ ಐದರ್ ಯು ಕ್ಯಾನ್ ಟೇಕ್ ಎನಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಆ ಟ್ರಾನ್ಸ್ಪೋರ್ಟೇಷನ್ ಬೇಕು ಅಂತಂದರೆ ಫ್ಯೂಯಲ್ ಬೇಕಾಗುತ್ತೆ, ಫ್ಯೂಯಲ್ಗೆ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಹಾಗಾಗಿ ಸಾಧ್ಯ ಆದಷ್ಟು ವರ್ಕ್ ಫ್ರಮ್ ಹೋಮ್ಗೆ ಅಡಾಪ್ಟ್ ಮಾಡಿಕೊಂಡ್ರೆ ನನಗೆ ಅಷ್ಟು ನಾನು ಎನ್ವೈರನ್ಮೆಂಟ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ಬೋದು. ಟರ್ನ್ ಯುವರ್ ಲಾನ್ ಇಂಟು ಆರ್ಗ್ಯಾನಿಕ್ ಗಾರ್ಡನ್. ಸೊ ಎಷ್ಟೊಂದು ಜನ ಮನೆ ಮುಂದೆ ಲಾನ್ ಹಾಕ್ಕೊಂಡು ಆ ಲಾನ್ಗೆ ಮೇಂಟೆನೆನ್ಸ್ಗೆ ಎಷ್ಟೊಂದು ಖರ್ಚು ಮಾಡ್ತಾರೆ. ನೀರಾಗಿರ್ಬೋದು, ಎನರ್ಜಿ ಆಗಿರ್ಬೋದು, ಅದಕ್ಕೆ ಬೇಕಾಗಿರೋ ಪೆಸ್ಟಿಸೈಡ್ ಇರ್ಬೋದು, ಅದಕ್ಕೆ ಸ್ಪೆಂಡ್ ಮಾಡ್ತಾರೆ. ಅದ್ರ ಬದಲು ನೀವು ಆರ್ಗ್ಯಾನಿಕ್ ಗಾರ್ಡನ್ಗೆ ಹೋಗ್ಬೋದು. ಸೊ ನಿಮಗೆ ಲ್ಯಾಂಡ್ ಫಿಲ್ ಆಗೋದು ತಪ್ಪುತ್ತೆ, ಆರ್ಗ್ಯಾನಿಕ್ ಕಾಂಪೋಸ್ಟಿಂಗ್ ಮಾಡೋವಂಥದ್ದು ಲ್ಯಾಂಡ್ ಫಿಲ್ ಆಗೋವಂಥದ್ದು ತಪ್ಪುತ್ತೆ. ಜೊತೆಗೆ ನಿಮಗೆ ಲಾಟ್ ಆಫ್ ಎನರ್ಜಿ ಬರುತ್ತೆ. ಅಂಡ್ ನಿಮ್ಮ ಮನೆ ಮೇಲೇ ವಿತೌಟ್ ಸ್ಪೆಂಡಿಂಗ್ ಮಚ್ ಮನಿ ನಮಗೆ ಬೇಕಾದಂಗೆ ನಾವು ಅದನ್ನು ಹಾಕ್ಕೋಬೋದು. ಲಿಮಿಟ್ ದಿ ಯೂಸ್ ಆಫ್ ಎನಿ ಮಿಷಿನ್ ದಟ್ ಯೂಸಸ್ ದಿ ಫಾಸಿಲ್ ಫ್ಯೂಯಲ್. ನಾನು ಹೇಳ್ದಂಗೆ ಈಗ ಪೆಟ್ರೋಲಿಯಮ್ಮು, ಕೋಲು, ನ್ಯಾಚುರಲ್ ಗ್ಯಾಸ್ ಇದನ್ನೆಲ್ಲ ನಾವೇನಂತ ಕರಿತೀವಿ, ಫಾಸಿಲ್ ಫ್ಯೂಯಲ್ಸ್ ಅಂತ ಕರಿತೀವಿ. ಹಾಗಾಗಿ ಏನಾಗುತ್ತೆ ಅಂದರೆ ಅದನ್ನಕ್ಕೆ ಯೂಸ್ ಮಾಡೋದಕ್ಕಿನ್ನೂ ಅದನ್ನು ಕಡಿಮೆ ಮಾಡಿಕೊಂಡು ನಾನು ಹೊಸದು ಏನು ಕಂಡುಹಿಡ್ಕೊಂಡಿದ್ದೀನೋ ಆ ಮೆಥಡು ಜಾಸ್ತಿ ಇರೋ ಥರ ನೋಡ್ಕೋಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ರೆಡ್ಯೂಸು, ರೀಸೈಕಲ್ಲು, ರೀಯೂಸು. ನಾವೆಲ್ಲ ಹೊತ್ತು ಅಂತಂದರೆ ನನಗೆ ಬೇಕಾದಷ್ಟು ಎನರ್ಜಿನ ನಾನು ಸೇವ್ ಮಾಡ್ಕೋಬೋದು. ಅದೇ ಥರ ನಾವು ಹೇಗೆ ಎನ್ವೈರನ್ಮೆಂಟ್ ಪ್ರೊಟೆಕ್ಟ್ ಮಾಡ್ಬೋದು ಅಂದರೆ ಡಿಜಿಟಲ್ ಕ್ಯಾಮ್ರಾಸ್. ಯಾಕೆಂದರೆ ಆ ಡಿಜಿಟಲ್ ಕ್ಯಾಮ್ರಾದಲ್ಲಿ ನೀವು ಎಷ್ಟು ಸಲ ಫೋಟೋ ತೆಗೆದ್ರೂ ಮತ್ತೆ ಬೇಕಾಗಿದ್ದು ಇಟ್ಕೊಂಡು ಬೇಡದಿರೋದನ್ನೆಲ್ಲ ಡಿಲೀಟ್ ಮಾಡ್ಬೋದು. ಆದರೆ ನಾವು ಮುಂಚೆ ಎಲ್ಲ ಬ್ಲ್ಯಾಕ್ ಆ್ಯಂಡ್ ಇದು ಕ್ಯಾಮ್ರಾ ಯೂಸ್ ಮಾಡಿ ಫೋಟೋಸ್ ತೆಗಿತಿದ್ರಲ್ಲ, ಆವಾಗ ಬೇಕೋ ಬೇಡೋ ಎಲ್ಲ ಫೋಟೋಗಳು ಪ್ರಿಂಟ್ ಹಾಕಬೇಕಾಗಿತ್ತು, ಎಲ್ಲ ಫೋಟೋಗಳು ಸರಿ ಇದೆಯಾ ಇಲ್ವಾ ಅಂತ ನೋಡಬೇಕಾಗಿತ್ತು, ಆ ರೀತಿ ಮಾಡಬೇಕಾಗಿತ್ತು. ಆದರೆ ಈಗ ಅದು ನನಗೆ ಅಡ್ವಾಂಟೇಜಸ್ ಆಗಿದೆ. ಅದೇ ಥರ LCD ಮಾನಿಟರ್ಸ್ಗಳನ್ನ ನಾವು ಎಲ್ಲ ಕಡೆಗೂ ಯೂಸ್ ಮಾಡ್ತಾ ಇದ್ದೀವಿ. ಆ ಥರ LNG, CNG, ಹೈಬ್ರಿಡ್ ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ನಾವು ನೋಡ್ಕೋಬೋದು. ಇಲ್ಲೊಂದು ಎಲೆಕ್ಟ್ರಿಕ್ ವೆಹಿಕಲ್ನ ನಾನು ಕೊಟ್ಟಿದ್ದೀನಿ. ಎಲೆಕ್ಟ್ರಿಕ್ ವೆಹಿಕಲ್ ನಿಸಾನ್ ಆಲ್ಟ್ರಾ, ಎಲೆಕ್ಟ್ರಿಕ್ ಕಾರ್ ಪವರ್ಡ್ ಬೈ ಸೋನಿ ಅಂತ ಹೇಳ್ತಾರೆ. ಸೊ ಈ ಥರದ್ದು ನಾನು ಯೂಸ್ ಮಾಡ್ಕೋಬೋದು. ಮೆಕ್ಯಾನಿಕಲ್ ಪೆನ್ಸಿಲ್ಗಳನ್ನ ಯೂಸ್ ಮಾಡ್ಬೋದು. ರೀಸೈಕಲ್ಡ್ ಪೇಪರ್ ಫೋಲ್ಡ್ಸು ಪ್ರಾಡಕ್ಟ್ ಮುಂಚೆನೇ ಹೇಳ್ದಂಗೆ ನನಗೆ ಪೇಪರ್ ಬೇಕು ಅಂತಂದರೆ ಎಷ್ಟೋ ಗಿಡಗಳನ್ನ ನಾನು ಕಡಿಬೇಕಾಗತ್ತೆ, ಸೆಲ್ಯುಲೋಸ್ ಬೇಕು ಅಂತ. ಅದ್ರ ಬದಲು ಅದನ್ನು ರೀಸೈಕಲ್ ಮಾಡಿದ್ರೆ ಮ್ಯಾಕ್ಸಿಮಮ್ ಕೊನೆ ತನಕ ಅದನ್ನು ಉಪಯೋಗಿಸ್ಕೊಂಡ್ರೆ ನನಗೆ ಹೆಲ್ಪ್ ಆಗುತ್ತೆ.
ಆಯಿಲ್ ಲ್ಯಾಂಪ್ಸ್ ಇನ್ಸ್ಟೆಡ್ ಆಫ್ ಎ ವ್ಯಾಕ್ಸ್ ಕ್ಯಾಂಡಲ್ಸ್. ವ್ಯಾಕ್ಸಲ್ಲಿ ಅಂತಂದರೆ ಆರ್ಗ್ಯಾನಿಕ್ ಪ್ಯಾರಫಿನ್ ಇರುತ್ತೆ, ಅದ್ರ ಬದಲು ನಾನು ಆಯಿಲ್ ಲ್ಯಾಂಪ್ಸ್ನ ಯೂಸ್ ಮಾಡಿಕೊಂಡ್ರೆ ನಾನು ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದಿ ಎನ್ವೈರನ್ಮೆಂಟ್. ಕಾಪರ್ ಬಾಟಮ್ ಸ್ಟೈನ್ಲೆಸ್ ಸ್ಟೀಲ್ ಯುಟೆನ್ಸಿಲ್ಸ್ನ ಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ನಾನು ಬೇರೆ ಬೇರೆ ಫಾರ್ಮ್ಸ್ನ ಮಾಡಿಕೊಂಡು ಅದನ್ನು ಕನ್ಸರ್ವ್ ಮಾಡೋಕ್ಕೆ, ಅದನ್ನು ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಯು ಹ್ಯಾವ್ ಎ ಪವರ್ ಟು ಮೇಕ್ ಎ ಡಿಫ್ರೆನ್ಸ್. ಹ್ಯೂಮನ್ ಕೈಂಡ್ ಹ್ಯಾಸ್ ನಾಟ್ ಓವನ್ ದ ವೆಬ್ ಆಫ್ ದಿ ಲೈಫ್. ಸೊ ನಾವು ಅಂದರೆ ಈಗ ಪ್ರತಿಯೊಬ್ಬರು ಆ ದಿಕ್ಕಲ್ಲಿ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ನಾವು ಏನು ಮಾಡ್ಕೋಬೋದು, ಎಲ್ಲ ಈಗ ನನಗೆ ಎಷ್ಟೋ ವರ್ಷಗಳಿಂದ ಯೂಸ್ ಮಾಡ್ತಾ ಇರೋವಂಥ ರಿನ್ಯೂವಬಲ್ ಸೋರ್ಸಸ್ ಎನರ್ಜಿ ನನಗೇನಾಗ್ತಾ ಇದೆ, ರಿನ್ಯೂ ಮಾಡ್ಕೊಳಕ್ಕೆ ಆಗ್ತಿಲ್ಲ, ಮತ್ತೆ ಮತ್ತೆ ಅದೆಲ್ಲ ಮುಗಿದೋಯ್ತು, ಅದೆಲ್ಲ ಖಾಲಿ ಆಗೋಯ್ತು ಅಂದಾಗ ನಾನೇನು ಮಾಡಬೇಕಾಗತ್ತೆ, ಬೇರೆ ಬೇರೆ ಮೆಥಡ್ನ ನೋಡ್ಕೋಬೇಕಾಗತ್ತೆ. ಆ ಮೆಥಡ್ನ ನೋಡ್ಕೋಬೇಕು ಅಂದರೆ ವಿ ಆರ್ ಬಟ್ ಒನ್ ಥ್ರೆಡ್ ವಿತಿನ್ ಇಟ್. ಸೊ ಈಗ ಒಂದು ಮ್ಯಾನ್ಕೈಂಡ್ ಅನ್ನೋದು ಹೇಗೆ ಅಂತಂದರೆ ವೆಬ್, ಅದು ಒಂಥರ ಒಂದು ಬಲೆ ಎಣಿತಿದ್ದಾರೆ. ಆ ಬಲೆಅಂದರೆ ಈಚ್ ಆ್ಯಂಡ್ ಎವ್ರಿ ಥ್ರೆಡ್ ಏನಿದೆಯಲ್ಲ ಅದೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡೋಕ್ಕೆ ಬೇರೆ ಬೇರೆ ಥರ ಕಾಣಿಸ್ತಿರುತ್ತೆ, ಆದರೆ ಎಲ್ಲನೂ ಏನಾಗಿರ್ತವೆ, ಸ್ಟ್ರಾಂಗಾಗಿ ಇರಬೇಕಾಗತ್ತೆ. ವಾಟ್ ಎವರ್ ವಿ ಡೂ ಟು ದಿ ವೆಬ್ ವಿ ಡೂ ಟು ಅವರ್ ಸೆಲ್ಫ್. ಸೊ ಆ ವೆಬ್ಬಲ್ಲಿ ನಾವು ಒಂದು ಪಾರ್ಟ್ ಆಗಿರೋದಕ್ಕೋಸ್ಕರ, ಆ ಬಲೆನಲ್ಲಿ ನಾವು ಒಂದು ಪಾರ್ಟ್ ಆಗಿರೋದಕ್ಕೋಸ್ಕರ ಅಲ್ಲಿ ಎಲ್ಲೇ ಆ ಬಲೆಗೆ ಹೇಟ್ ಬಿತ್ತು ಅಂತಲೂ ಇಂಡೈರೆಕ್ಟ್ಲಿ ಅದೇನು ಮಾಡುತ್ತೆ, ಹ್ಯೂಮನ್ ಮ್ಯಾನ್ಕೈಂಡ್ಗೂ ಅದು ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಆಲ್ ಥಿಂಗ್ಸ್ ಆರ್ ಬೌಂಡ್ ಟುಗೆದರ್, ಆಲ್ ಥಿಂಗ್ಸ್ ಆರ್ ಕನೆಕ್ಟೆಡ್. ಸೊ ಇದನ್ನೆಲ್ಲ ಪ್ರತಿಯೊಂದು ವಸ್ತುಗಳು ಏನಾಗ್ತಿದೆ, ಒಂದಕ್ಕೊಂದು ಅದು ಕನೆಕ್ಟ್ ಆಗಿದೆ. ಸೊ ಹಾಗಾಗಿ ನಾವೇನು ಮಾಡ್ಕೋಬೇಕಾಗತ್ತೆ, ನಮಗೆ ಇರೋವಂಥ, ನಮಗೆ ಸಿಕ್ಕಿರೋವಂಥ ವರ್ಲ್ಡ್ ಪ್ಲಾನೆಟ್ ಅರ್ತ್ ಏನಿದೆಯಲ್ಲ, ಗ್ರೀನ್ ಅರ್ತ್ ಅಂತ ಏನು ಕರಿತೀವಿ, ಅದನ್ನು ಸಾಧ್ಯ ಆದಷ್ಟು ರಿಸ್ಟೋರ್ ಮಾಡ್ಕೊಳ್ಳೋಕ್ಕೆ ನಾವು ಟ್ರೈ ಮಾಡಬೇಕಾಗತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.